ನಮಸ್ಕಾರ. ಈ ದಿನದ ನ್ಯೂಸ್ ಬುಲೆಟಿನ್ಗೆ ಸ್ವಾಗತ. ನಾನು ಹರ್ಷಿತ್ ಕೋಟ್ಯಾನ್. ಕಲಬುರಗಿಯಲ್ಲಿ ಜಿಲ್ಲಾ ಪ್ರಥಮ ಶರಣ ಸಾಹಿತ್ಯ ಮತ್ತು ಸಂಸ್ಕೃತಿ ಸಮ್ಮೇಳನದ ಅಧ್ಯಕ್ಷತೆ ವಹಿಸಿದ ಪೂಜ್ಯ ಮಾತೋಶ್ರೀ ದಾಕ್ಷಾಯಿಣಿ ಅಮ್ಮನವರು ಕಲಬುರಗಿ ಜಿಲ್ಲೆಯಲ್ಲಿ ಶ್ರೀ ಸುಭಾಷ್ ಚಂದ್ರ ಪಾಟೀಲ್ ಸ್ಮಾರಕ ಜನಕಲ್ಯಾಣ ಟ್ರಸ್ಟ್ ವತಿಯಿಂದ ಆಯೋಜಿಸಲಾಗಿದ್ದ ಜಿಲ್ಲಾ ಪ್ರಥಮ ಶರಣ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಸಮ್ಮೇಳನದ ಅಧ್ಯಕ್ಷತೆ ವಹಿಸಿದ್ದ ಪೂಜ್ಯ ಮಾತೋಶ್ರೀ ದಾಕ್ಷಾಯಿಣಿ ಅಮ್ಮನವರು ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು ಕಲ್ಯಾಣ ಕರ್ನಾಟಕದ ಭಾಗದಲ್ಲಿ 12ನೇ ಶತಮಾನದ ಶರಣರ ಸಾಹಿತ್ಯಗಳನ್ನು ಆಧುನಿಕ ಕಾಲದಲ್ಲಿ ಉಳಿಸಿಕೊಂಡು ಬೆಳೆಸುತ್ತಿರುವುದು ಕಂಡು ತುಂಬಾ ಸಂತೋಷವಾಗುತ್ತಿದೆ ಎಂದು ಸಮ್ಮೇಳನ ಕುರಿತು ಮಾತನಾಡಿದರು. ಯಶವಂತರಾವ್ ಅಷ್ಟಗಿ, ಶಿವಕಾಂತ್ ಮಹಾಜನ್, ದಿಲೀಪ್ ಆರ್ ಪಾಟೀಲ್, ನೀಲಕಂಠ ಮುಲ್ಗೆ, ಮಲ್ಲಿನಾಥ್ ಪಾಟೀಲ್ ಕಾಳಗಿ ಸೇರಿದಂತೆ ಇನ್ನೂ ಅನೇಕರು ಉಪಸ್ಥಿತರಿದ್ದರು. ಮಲ್ಲಿಕಾರ್ಜುನ ಸಂಗೊಳ್ಗಿ, ಎನ್ಕೆಎಸ್ ಟಿವಿ 4 ನ್ಯೂಸ್, ಕಲಬುರಗಿ. 12ನೇ ಶತಮಾನದ ಶರಣರ ಸಾಹಿತ್ಯ ಮತ್ತು ಸಂಸ್ಕೃತಿ ನೀವೆಲ್ಲರೂ ಕೂಡಿ ಈ ಆಧುನಿಕ ಶತಮಾನವರೆಗೂ ಮುಂದುವರಿಸಿಕೊಂಡು ಬಂದಿದ್ದು ನನಗೆ ಕಾಣಿಸಿದ್ದು ತಮ್ಮೆಲ್ಲರದಲ್ಲಿ. ನಿಮ್ಮೆಲ್ಲರ ಆನಂದ, ಶ್ರದ್ಧೆ, ಭಕ್ತಿ, ಉತ್ಸಾಹ ನೋಡಿ ಆ ರಥದ ಮೆರವಣಿಗೆ ನನಗೆ ಅಲ್ಲ, ಅದು ನಿಮ್ಮೆಲ್ಲ ಪ್ರತಿಯೊಬ್ಬರಿಗೂ ಸಲ್ಲುತ್ತದೆ ಎಂದು ಆ ಶರಣರ ಸಾಹಿತ್ಯ ಸಂಸ್ಕೃತಿ ಬೆಳೆಸಿಕೊಂಡು ಹೋಗುತ್ತಿದ್ದಿದೆ ಎಂದು ಅನಿಸಿತು. ಯಾವ ಸಂದೇಹವೂ ಇಲ್ಲ. ನೀವೆಲ್ಲರೂ ನಾವೆಲ್ಲರೂ ಕೂಡಿ ಶರಣರ ಸಂಸ್ಕೃತಿ ಸಾಹಿತ್ಯ ಬೆಳೆಸೋಣ. ಅದರ ಜೊತೆ ಈ ಶರಣ ಸಾಹಿತ್ಯ ಮತ್ತು ಸಂಸ್ಕೃತಿಗೆ ನಾವೆಲ್ಲ ಜೋರಾಗಿ ಮತ್ತು ಚಪ್ಪಾಳೆಯನ್ನು ಬಾರಿಸಬೇಕು. ಗುರುವಿಗೆ ಶರಣು ಶರಣಾರ್ಥಿ, ಲಿಂಗಕ್ಕೆ ಶರಣು ಶರಣಾರ್ಥಿ, ಗಂಗಮ್ಮಕ್ಕೆ ಶರಣು ಶರಣಾರ್ಥಿ, ಉಪಚಾರಕ್ಕೆಲ್ಲ ನಮಸ್ಕಾರ. ಶರಣೆಂಬುದು ದಾಸೋಹವಯ್ಯ, ಸಕಲ ಜೀವಾತ್ಮರಲ್ಲಿ ಪರಮಾತ್ಮನಿಗನೆಂದು ಅರಿತು ಪ್ರತಿ ಶರಣಾರ್ಥಿ ಎಂದರೆ ಶಿವದರ್ಶನ ದಾಸೋಹವಾಯಿತಯ್ಯ. ಮಹಾದಾಸೋಹಿ ಶರಣ ಬಸವ. ಸಂಸ್ಕೃತಿಯ ನಾಯಕರು ಮಹಾಮಾನವತವಾಗಿ ವಿಶ್ವಗುರು ಬಸವಣ್ಣವರನ್ನು ಮತ್ತು ಎಲ್ಲ ಪ್ರಮುಖರನ್ನು ಸ್ಮರಿಸುತ್ತಾ ಮಹಾದಾಸೋಹಿ ಶರಣ ಬಸವರನ್ನು ಮತ್ತು ಎಲ್ಲ ಪೀಠಾಧಿಪತಿಗಳನ್ನು ಸ್ಮರಿಸುತ್ತಾ ದಿವ್ಯ ಸಾನ್ನಿಧ್ಯ ವಹಿಸಿರುವ ಪೂಜ್ಯರಾದ ಶ್ರೀ ಶರಣ ಡಾಕ್ಟರ್ ಯಮಸಿದ್ಧ ಶಿವಾಚಾರ್ಯ ಅವರಿಗೂ ಸಾಷ್ಟಾಂಗ ನಮಸ್ಕರಿಸಿ, ಪ್ರಭು ತಾಯಿಯವರಿಗೂ ನಮಸ್ಕರಿಸಿ ಮತ್ತು ಶ್ರೀ ಸುಭಾಷ್ ಚಂದ್ರ ಪಾಟೀಲ್ ಸ್ಮಾರಕ ಜನಕಲ್ಯಾಣ ಟ್ರಸ್ಟ್ ಅಧ್ಯಕ್ಷರಾಗಿರುವ ಸೋದರರಾದ ಶ್ರೀ ಶರಣಗೌಡ ಪಾಟೀಲ್ ಅಣ್ಣವರೇ, ಈ ಸಮ್ಮೇಳನ ಸಂಚಾಲಕರಾದ ಸೋದರರಾದ ಪ್ರೊಫೆಸರ್ ಯಶವಂತರಾವ್ ಅಷ್ಟಗಿ ಅವರೇ, ಶ್ರೀ ಶಿವಶರಣಪ್ಪ ಅವರೇ, ಸೋದರರಾದ ಡಾಕ್ಟರ್ ಸುರೇಶ್ ಶರ್ಮಾ ಅವರೇ, ಸೋದರರಾದ ಶ್ರೀ ಶಿವಕಾಂತ್ ಮಹಾಜನ್ ಅವರೇ, ಸೋದರಿ ಕುಮಾರಿ ಸುರಭಿ ಅವರೇ, ಗೌರವ ಮತ್ತು ಸೋದರ ನೀಲಕಂಠ ಮುಲ್ಗೆ ಅವರೇ, ಸೋದರ ದಿಲೀಪ್ ಆರ್ ಪಾಟೀಲ್ ಅವರೇ, ಸೋದರರಾದ ಶಿವಪ್ರಭು ಪಾಟೀಲ್ ಅವರೇ, ಸುನೀಲ್ ಪಾಟೀಲ್ ಅವರೇ, ಸೋದರರಾದ ವಿನೋದ್ ಪಾಟೀಲ್ ಅವರೇ, ಶ್ರೀ ಮಂಜುನಾಥ್ ಪಾಟೀಲ್ ಅವರೇ, ಎಲ್ಲ ಗುರುಗಳಂದರೆ ಪಿಎ ವಿದ್ಯಾರ್ಥಿಗಳೇ, ಶರಣಬಸವ ವಿದ್ಯಾಲಯದ ಪದಾಧಿಕಾರಿಗಳೇ, ಮೀಡಿಯಾ ಮತ್ತು ಪತ್ರಕರ್ತ ಸೋದರರೇ, ಎಲ್ಲರಿಗೂ ಶರಣು ಶರಣಾರ್ಥಿ ಎಂದು ಮತ್ತು ಎಲ್ಲ ಶರಣರಿಗೂ ಶರಣು ಶರಣಾರ್ಥಿಯನ್ನು ಸಲ್ಲಿಸುತ್ತೇನೆ. ಸೋದರರೇ, ಶರಣರು ಪ್ರಥಮ ಬಾರಿಗೆ ತಮ್ಮ ಟ್ರಸ್ಟ್ ವತಿಯಿಂದ ಶರಣ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಸಮ್ಮೇಳನ ಸರ್ವಾಧ್ಯಕ್ಷರನ್ನಾಗಿ ಮಾಡಿ ನನಗೆ ಗೌರವಿಸಿದ್ದಾರೆ. ಅದಕ್ಕೆ ಅವರೆಲ್ಲ ಸದಸ್ಯರಿಗೆ ಅವರಿಗೆ ಎಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸಿದ್ದೇವೆ. ಕಲ್ಯಾಣ ಕರ್ನಾಟಕ ಈ ನೆಲ ಶರಣರ ಧರ್ಮಭೂಮಿ. ಈ ಪವಿತ್ರ ಪುಣ್ಯಭೂಮಿಯಲ್ಲಿ ನಡೆಯುವ ಈ ಸಮ್ಮೇಳನ ಅಧ್ಯಕ್ಷರಾಗಿ ಮಾತನಾಡಲು ಪವಿತ್ರ ಎಂದು ನಾನು ಭಾವಿಸಿದ್ದೇನೆ. ಮಡಿಕೆಯ ಮಾಡುವುದೇ ಮಣ್ಣೆ ಮೊದಲು, ತೊಡಿಗೆ ಮಾಡುವುದೇ ಮಣ್ಣೆ ಮೊದಲು, ಶಿವಪದವನ್ನ ಅರವಡೆ ಗುರುಪದವೇ ಮೊದಲು, ಕೂಡಲ ಸಂಗಮ ದೇವನ ಅರಿವಡೆ ಶರಣರೇ ಸಂಗಮೇ ಮೊದಲು. ಜಗಜ್ಯೋತಿ ಬಸವಣ್ಣರ ಈ ಮೇಲಿನ ವಚನವು ಶರಣರ ಪ್ರಾಮುಖ್ಯತೆಯನ್ನು ಎತ್ತಿ ತೋರಿಸುವುದು. ಪರಶಿವನನ್ನು ಅರಿಯುವುದಕ್ಕೆ ಆತನ ಆರಾಧಕರಾದ ಶರಣರ ಸಂಘ ಅವರಿಂದ ರಚಿತವಾದ ವಚನ ಸಾಹಿತ್ಯ ಅರಿಯಬೇಕೆಂಬ ಅವರ ನುಡಿ ಶರಣ ಮತ್ತು ವಚನ ಸಾಹಿತ್ಯದ ಪ್ರಾಮುಖ್ಯತೆಯನ್ನು ತಿಳಿಯುವುದು. ಶರಣರಿಂದ ಬರೆಯಲ್ಪಟ್ಟ ಸಾಹಿತ್ಯವೇ ವಚನ ಸಾಹಿತ್ಯ. ಅಂತ್ಯವರು ಹೋಗಿ 1000 ವರ್ಷಗಳಾದ ಬಂದರೂ ಅವರ ಹೊಳಪು ಇನ್ನೂ ಹೆಚ್ಚಾಗಿದೆ. ಇದೇ ದೇಶ ವಿದೇಶ ಬಸವಾದಿ ಶರಣರ ಕುರಿತು ಸಂಶೋಧನೆಗಳು, ಲೇಖನಗಳು, ಚಿಂತನೆಗಳು, ಸಭೆ ಸಮಾರಂಭಗಳು ನಡೀತಾ ಇವೆ. ಅಷ್ಟೇ ಏಕೆ ಈ ಸಾಹಿತ್ಯ ಹೆಸರಿನಲ್ಲಿ ಇಂಥ ಸಮ್ಮೇಳನಗಳು ನಡೆಯುತ್ತಿವೆ ಎಂದರೆ ಈ ಸಾಹಿತ್ಯದ ಪ್ರಾಮುಖ್ಯತೆಯನ್ನು ಅರಿತುಕೊಳ್ಳಬಹುದು. ಕನ್ನಡ ಸಾಹಿತ್ಯದ ತಾಯಿ ವಚನ ಸಾಹಿತ್ಯ. ಈ ಭಾಷೆಗಿರುವ ಸರಳತೆ, ಸ್ವಚ್ಛತೆ, ಸೊಬಗತೆ ಮತ್ತು ಸೌಂದರ್ಯತೆ ಜಗತ್ತಿಗೆ ತೋರಿಸಿಕೊಟ್ಟಿದ್ದು ವಚನ ಸಾಹಿತ್ಯ. ಅದಕ್ಕಾಗಿ ಅನುಭವಿಗಳಾದ ಡಾಕ್ಟರ್ ಶ್ರೀ ಬಸವಣ್ಣವರು ಕನ್ನಡಿಗರು ವಿಶ್ವ ಸಾಹಿತ್ಯಕ್ಕೆ ಕೊಟ್ಟ ಕಾಣಿಕೆ ವಚನ ಸಾಹಿತ್ಯ ಎಂದು ಹೇಳಿದರು.
ಅರ್ಥಪೂರ್ಣವಾದ ಮಾತು ಹೌದು. ಇಡೀ ಭಾರತ ದೇಶಕ್ಕೆ ಕನ್ನಡ ಕಲಿಸಲು ಬಸವಣ್ಣರು ಕಾಶ್ಮೀರ್, ಗುಜರಾತ್, ಮಧ್ಯಪ್ರದೇಶ, ಆಂಧ್ರಪ್ರದೇಶ, ತಮಿಳುನಾಡು, ಮಹಾರಾಷ್ಟ್ರ, ಕೇರಳ, ಒಡಿಶಾ ಹೀಗೆ ಅನೇಕ ರಾಜ್ಯಗಳಿಂದ ಅನೇಕ ಶರಣರು ಕನ್ನಡಕ್ಕೆ ಬಂದು ಕನ್ನಡ ಕಲಿತು ವಚನ ರಚಿಸುವುದು ಗಮನಾರ್ಹ. ಇಂತಹ ಅದ್ಭುತ ಸಾಹಿತ್ಯಕ್ಕೆ ಪ್ರೇರಣೆ ಶಕ್ತಿ ಅನುಭವ ಮಂಟಪ ಜಗತ್ತಿನ ಪ್ರಥಮ ಪಾರ್ಲಿಮೆಂಟ್ ಎಂಬ ಹೆಗ್ಗಳಿಕೆ ಅದು ಪಾತ್ರವಾಗಿದೆ. ಅನುಭವ ಮಂಟಪ ಜಗತ್ತಿನ ಮೊದಲ ಸಂಸದ ಆದರೆ ವಚನ ಸಾಹಿತ್ಯ ಮೊದಲು ಸಂವಿಧಾನ, ವಚನಕಾರರು ಮೊದಲು ವಚನ ಸಂವಿಧಾನ ರಚನೆಕಾರರು ಎಂದು ಹೇಳಲು ಹೆಮ್ಮೆ ಎನಿಸುತ್ತದೆ. ಶರಣ ಸಾಹಿತ್ಯದ ಸಂಗತಿಗಳು. ಶರಣ ಸಾಹಿತ್ಯ ಮುಖ್ಯ ಲಕ್ಷಣವೆಂದರೆ ಕಾಯಕ, ಮಹತ್ವ, ದಾಸೋಹ ನಿಷ್ಠೆ, ಸಮಾನತೆ, ಮೂಢನಂಬಿಕೆಗಳ ತಿರಸ್ಕಾರ, ಹೆಣ್ಣು ಮಕ್ಕಳನ್ನು ಗೌರವದಿಂದ ಕಾಣುವುದು, ಅರಿಷಡ್ವರ್ಗಗಳನ್ನು ಕಳೆಸಿಕೊಳ್ಳುವುದು, ಅಷ್ಟಾವರಣ, ಪಂಚಾಚಾರ, ಶತಸ್ಥಲಗಳ ಮಹತ್ವ, ಏಕದೇವ ಉಪಾಸನೆ ಇಂಥ ಅನೇಕ ಮಾನವ ಕುಲದ ಉದ್ದಾರತೆಯನ್ನು ಒಳಗೊಂಡ ಲಕ್ಷಣವನ್ನು ಹೊಂದಿರುವುದಲ್ಲದೆ ಈ ಸಾಹಿತ್ಯ ಜನಮಾನಸದ ಇಂದಿಗೂ ಶಾಶ್ವತವಾಗಿ ನೆಲೆಸಿದೆ. ಸಮಾನತೆ. ಇವನ್ಯಾರವ ಎನ್ನದಿರಯ್ಯ, ಇವನಮ್ಮವ ಎಂದೆನಿಸಯ್ಯ, ಕೂಡಲ ಸಂಗಮ ದೇವ ನಿಮ್ಮ ಮನೆಗೆ ಮಗನೆಂದಯ್ಯ ಎನ್ನುತ್ತಾ ಎಲ್ಲರನ್ನು ಅಪ್ಪಿಕೊಂಡು ಶರಣರು ಎಲ್ಲರೂ ಒಂದೇ ಎಂಬ ವಿಶ್ವ ಸೋದರತ್ವ ಸಾರುತ್ತಾ ವಚನ ಮುಖಾಂತರ ವ್ಯಕ್ತಿತ್ವ ವಿಕಾಸವನ್ನು ಪ್ರಯತ್ನಿಸಿದರು. ಅಪ್ಪ, ಅಯ್ಯ, ಅಣ್ಣ ಎನ್ನುವ ಈ ನುಡಿಮುತ್ತುಗಳು ವಚನ ಸಾಹಿತ್ಯದಲ್ಲಿ ಕಾಣುತ್ತವೆ. ಅಂತೆಯೇ ಕಾಲಾನುಕಾಲದಿಂದ ತುಳಿತಕ್ಕೆ ಒಳಪಟ್ಟವರು ತಮ್ಮ ತಾಕತ್ತು ತೋರಿಸಿಕೊಟ್ಟುದು ಈ ಸಂದರ್ಭದಲ್ಲಿ. ಶರಣರ ಬೇಗ ಸಮಾನತೆ 3 ಬಗೆಯಾಗಿದೆ. ಒಂದು ವರ್ಣ ಸಮಾನತೆ, ಇನ್ನೊಂದು ವರ್ಗ ಸಮಾನತೆ, ಮತ್ತೊಂದು ಲಿಂಗ ಸಮಾನತೆ. ಮೇಲೆ ಹೇಳಿದಂತೆ ಯಾರಲ್ಲಿ ಯಾರೂ ಭೇದ ಮಾಡಲಿಲ್ಲ. ಶ್ರೀಮಂತರು, ಬಡವರು, ಹೆಣ್ಣು, ಗಂಡು, ಕೆಳವರ್ಗದವರು, ಮೇಲ್ವರ್ಗದವರು ಎಂಬ ಭೇದವಿಲ್ಲ. ಕಲಬುರಗಿ ಜಿಲ್ಲೆಯಲ್ಲಿ ಒಂದು ಐತಿಹಾಸಿಕ ಶರಣ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಸಮ್ಮೇಳನದ ಒಂದು ವಾತಾವರಣ ಕಲಬುರಗಿ ಜಿಲ್ಲೆಯಲ್ಲಿ ನಿರ್ಮಾಣ ಆಗಿದೆ. ಇವತ್ತು ಪರಮಪೂಜ್ಯ ಮಾತೋಶ್ರೀ ಡಾಕ್ಟರ್ ದಾಕ್ಷಾಯಿಣಿ ಅವ್ವಾಜಿಯವರ ನೇತೃತ್ವದ ಅವರ ಒಂದು ಸರ್ವಾಧ್ಯಕ್ಷತೆಯಲ್ಲಿ ನಡೆದಿರತಕ್ಕಂಥ ಈ ಶರಣ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಸಮ್ಮೇಳನ ನ ಭೂತು ನ ಭವಿಷ್ಯತಿ ಅನ್ನುವಂಥ ಹಾಗೆ ಬಹಳ ಅದ್ಧೂರಿಯಾಗಿರ್ತಕ್ಕಂಥ ಮತ್ತು ಅರ್ಥಪೂರ್ಣವಾಗಿರತಕ್ಕಂಥ ವೈಭವಯುತ ಆಗಿರ್ತಕ್ಕಂಥ ಕಾರ್ಯಕ್ರಮವನ್ನು ಇವತ್ತು ನಾವು ಈ ಕಲಬುರಗಿ ಜಿಲ್ಲೆಯಲ್ಲಿ ಶ್ರೀ ಸುಭಾಷ್ ಚಂದ್ರ ಪಾಟೀಲ್ ಸ್ಮಾರಕ ಜನಕಲ್ಯಾಣ ಟ್ರಸ್ಟ್ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಶರಣಗೌಡ ಪಾಟೀಲ್ ಪಾಳಾರವರು ಮತ್ತು ನಾನು ಮತ್ತು ನಮ್ಮ ಎಲ್ಲ ಸ್ವಾಗತ ಸಮಿತಿಯ ಗೌರವಾಧ್ಯಕ್ಷರಾಗಿರ್ತಕ್ಕಂಥ ಸುರೇಶ್ ಶರ್ಮಾಜಿಯವರು, ಮಹಾಜನ್ಜಿಯವರು, ಮತ್ತು ಅಧ್ಯಕ್ಷರಾಗಿರ್ತಕ್ಕಂಥ ನಿಲಕಂಠರಾವ್ ಮುನ್ಗೆಯವರು, ಕಾರ್ಯಾಧ್ಯಕ್ಷರಾಗಿರ್ತಕ್ಕಂಥ ದಿಲೀಪ್ ಪಾಟೀಲ್ ಅವರು, ಸುನೀಲ್ ಕುಮಾರ್ ಪಾಟೀಲ್ ಸರಡಿಗೆ ಅವರು ಮತ್ತು ವಿನೋದ್ ಕುಮಾರ್ ಪಾಟೀಲ್ ಸರಡಿಗೆ ಅವರು, ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾಗಿರ್ತಕ್ಕಂಥ ಮತ್ತು ಸ್ವಾಗತ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ಶಿವಪ್ರಭು ಪಾಟೀಲ್ ಮಹಾನೋರವರು ಮತ್ತು ಸಂಯೋಜಕರಾಗಿರ್ತಕ್ಕಂಥ ಮಲ್ಲಿನಾಥ್ ಪಾಟೀಲ್ ಕಾಡ್ಗೆ ಅವರು ಮತ್ತು ಇನ್ನೂ ನಮ್ಮೆಲ್ಲ ಟೀಮ್ ಇದೆ. ನಮ್ದೆಲ್ಲ ಸಾಹಿತ್ಯಿಕ ಬಳಗ ಇದೆ, ನಮ್ಮ ಸ್ನೇಹಿತರ ಒಂದು ಕೂಟ ಇದೆ. ಇವರೆಲ್ಲರೂ ಸೇರಿ ಸುಮಾರು 1 ತಿಂಗಳಿಂದ ಸತತವಾಗಿ ಎಡೆಬಿಡದೆ ಎಲ್ಲ ಕಾರ್ಯಚಟುವಟಿಕೆಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಇವತ್ತು ಈ ಕಾರ್ಯಕ್ರಮ ಅವ್ವಾಜಿಯವರ ನೇತೃತ್ವದಲ್ಲಿ ಅವರ ಸರ್ವಾಧ್ಯಕ್ಷರಲ್ಲಿ ಏನು ಕಾರ್ಯಕ್ರಮ ಆಗಿದೆ ಬಹಳ ಯಶಸ್ವಿಯಾಗಿದೆ ಅಂತ ನಾನಂತೂ ಭಾವಿಸಿಕೊಂಡಿದ್ದೀನಿ. ಯಾಕಂತಂದರೆ ಮೆರವಣಿಗೆಯಲ್ಲಿ ಸುಮಾರು 2,000ಕ್ಕೂ ಹೆಚ್ಚಿನ ಜನರು ಪಾಲ್ಗೊಂಡಿದ್ದರು ಮತ್ತು ಎಲ್ಲ ಕಲಾ ತಂಡಗಳೊಂದಿಗೆ ಸಾಮಾಜಿಕ ಸಾಂಸ್ಕೃತಿಕ ಎಲ್ಲ ಕಲಾ ತಂಡಗಳು ಭಾಗವಹಿಸೋದ್ರ ಜೊತೆಗೆ ಮಹಿಳೆಯರು ವಿಶೇಷವಾಗಿ ಕುಂಭಕಳಶಗಳನ್ನು ಹೊತ್ಕೊಂಡು ಬರ್ತಕ್ಕಂಥದ್ದು, ವಚನಕಟ್ಟೆಗಳನ್ನು ಹೊತ್ಕೊಂಡು ಬರ್ತಕ್ಕಂಥದ್ದು ಇವೆಲ್ಲವೂ ಕೂಡ ಈ ಒಂದು ಕಲಬುರಗಿ ಜಿಲ್ಲೆಯಲ್ಲಿ ಸಾಹಿತ್ಯಿಕ ವಾತಾವರಣ, ಶರಣರ ತತ್ವಗಳ ಮತ್ತೆ ಪುನರ್ವಿಮರ್ಶೆ ಆಗ್ತಕ್ಕಂಥದ್ದು, ಶರಣರು ನಡೆದುಕೊಂಡು ಬಂದಿರತಕ್ಕಂಥ ದಾರಿಯಲ್ಲಿ ನಾವು ಕೂಡ ನಡಿಬೇಕು, ಅವರಿಂದ ಪ್ರೇರಣೆ, ಅವರ ವಚನಗಳಿಂದ ಪ್ರೇರಣೆ ತಗೊಳ್ಬೇಕು ಅನ್ನುವಂಥ ದಿಶೆಯಲ್ಲಿ ಪೂಜ್ಯ ಮಾತೋಶ್ರೀಯವರ ಒಂದು ಸದನದ ಸರ್ವಾಧ್ಯಕ್ಷತೆಯಲ್ಲಿ ನಾವು ಇವತ್ತು ಕಾರ್ಯಕ್ರಮ ಹಮ್ಮಿಕೊಂಡು ಬಹಳ ಯಶಸ್ವಿಯಾಗಿದೆ. ಇವತ್ತು ಸಾಯಂಕಾಲ 4 ಗಂಟೆ ಮೀರ್ತಾ ಇದ್ರು ಕೂಡ ನಮ್ಮಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಸಾಹಿತ್ಯಾಸಕ್ತರು, ಬಸವಾಭಿಮಾನಿಗಳು, ಶರಣ ಚಿಂತಕರು, ಸಾಹಿತಿಗಳು ಮತ್ತು ಎಲ್ಲ ವಿಮರ್ಶಕರು ಎಲ್ಲ ನಾಡಿನ ಮೂಲೆಯಾದ್ಯಂತ ಬಂದಿದ್ದಾರೆ. ಇವತ್ತು ನಾವು ರಾಜ್ಯ ಮಟ್ಟದ ಬಸವ ಪುರಸ್ಕಾರ ಪ್ರಶಸ್ತಿಯನ್ನು ಕೂಡ 8ನೇ ಬಸವ ಪುರಸ್ಕಾರ ಪ್ರಶಸ್ತಿಯನ್ನು ನಮ್ಮ ಸುಭಾಷ್ ಚಂದ್ರ ಪಾಟೀಲ್ ಸ್ಮಾರಕ ಜನಕಲ್ಯಾಣ ಟ್ರಸ್ಟ್ ವತಿಯಿಂದ ಇವತ್ತು ಪ್ರಶಸ್ತಿ ಪ್ರದಾನ ಮಾಡಿದ್ದೆವು. 14 ಜನ ಕವಿಗಳು ಇಡೀ ನಾಡಿನಾದ್ಯಂತ ಬೇರೆ ಬೇರೆ ಬೆಂಗಳೂರು, ಮಂಗಳೂರು, ಧಾರವಾಡ, ಕೊಪ್ಪಳ, ಗದಗ ಈ ಥರ ಎಲ್ಲ ಬೇರೆ ಬೇರೆ ಕಡೆಯಿಂದ ಇವತ್ತು ಚಾಮರಾಜನಗರದಲ್ಲಿ ಮೊದಲು ಮಾಡಿ ಸಾಹಿತಿಗಳು ಬಂದಿದ್ದಾರೆ ಮತ್ತು ಬಸವ ಸಂಸ್ಥಾನ ಪೂಜ್ಯರು ಸತ್ಕರಿಸ್ತಾ ಇದ್ದಾರೆ. ತಮ್ಮ ಹಿರೇಮಠವನ್ನ ಧರ್ಮ ಕೈಂಕರ್ಯದ ಕ್ಷೇತ್ರದೊಂದಿಗೆ ಸಂಭ್ರಮಕ್ಕೆ ಸಾಕ್ಷಿ ಆಗೋಣ.
ರಾಜ್ಯ ಮಟ್ಟದ ಬಸವ ಪುರಸ್ಕಾರ ಪಾಟೀಲ್ ಸ್ಮಾರಕ ಜನಕಲ್ಯಾಣ ಟ್ರಸ್ಟ್ ವತಿಯಿಂದ ಇವರಿಗೆ ರಾಜ್ಯ ಮಟ್ಟದ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಸಮ್ಮೇಳನದಲ್ಲಿ ಪಾಡಾದ ಶ್ರೀ ಸುಭಾಷ್ ಚಂದ್ರ ಪಾಟೀಲ್ ಸ್ಮಾರಕ ಜನಕಲ್ಯಾಣ ಟ್ರಸ್ಟ್ ವತಿಯಿಂದ ಇವರಿಗೆ ರಾಜ್ಯ ಮಟ್ಟದ ಬಸವ ಪುರಸ್ಕಾರ ಪ್ರಶಸ್ತಿ ನೀಡಿ ಗೌರವಿಸಿ ಚಿಲುಮೆ ಕವನ ಸಂಕಲನ ಕೃತಿಗೆ 2024ನೇ ಸಾಲಿನ ಬಸವ ಪುರಸ್ಕಾರವನ್ನು ಶರಣ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಸಮ್ಮೇಳನದಲ್ಲಿ ಪಾಡಾದ ಶ್ರೀ ಸುಭಾಷ್ ಚಂದ್ರ ಪಾಟೀಲ್ ಸ್ಮಾರಕ ಜನಕಲ್ಯಾಣ ಟ್ರಸ್ಟ್ ವತಿಯಿಂದ ಇವರಿಗೆ ರಾಜ್ಯ ಮಟ್ಟದ ಶ್ರೀ ಮಹಿಪಾಲ್ ರೆಡ್ಡಿ ಮುನ್ನೂರು ಶ್ರೀ ಮಲ್ಲಿಕಾರ್ಜುನ್ ದಿವ್ಯಾನುಭೂತಿ ಕೃತಿಗೆ 2024ನೇ ಸಾಲಿನ ಬಸವ ಪುರಸ್ಕಾರವನ್ನು ಶರಣ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಸಮ್ಮೇಳನದಲ್ಲಿ ಪಾಡಾದ ಶ್ರೀ ಸುಭಾಷ್ ಚಂದ್ರ ಪಾಟೀಲ್ ಸ್ಮಾರಕ ಜನಕಲ್ಯಾಣ ಟ್ರಸ್ಟ್ ವತಿಯಿಂದ ಇವರಿಗೆ ರಾಜ್ಯ ಮಟ್ಟದ ಬಸವ ಪುರಸ್ಕಾರ ಪ್ರಶಸ್ತಿ ನೀಡಿ ಗೌರವಿಸಲಾಗುತ್ತಿದೆ. ಶ್ರೀ ಮುರ್ತುಜಾ ಬೇಗಂ ಕೊಡಗಲಿ ಶ್ರೀಮತಿ ಮುರ್ತುಜಾ ಬೇಗಂ ಕೊಡಗಲಿ ಅವರ ಮುಖವಾಡ ಧರಿಸುತ್ತೇನೆ ನಾನು ಕವನ ಸಂಕಲನ ಕೃತಿಗೆ 2024ನೇ ಸಾಲಿನ ಬಸವ ಪುರಸ್ಕಾರವನ್ನು ಶರಣ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಸಮ್ಮೇಳನದಲ್ಲಿ ಪಾಡಾದ ಶ್ರೀ ಸುಭಾಷ್ ಚಂದ್ರ ಪಾಟೀಲ್ ಸಾಂಸ್ಕೃತಿಕ ಸಮ್ಮೇಳನದಲ್ಲಿ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗುತ್ತಿದೆ. ಸಾಂಸ್ಕೃತಿಕ ಸಮ್ಮೇಳನದಲ್ಲಿ ಪಾಡಾದ ಶ್ರೀ ಸುಭಾಷ್ ಚಂದ್ರ ಪಾಟೀಲ್ ಸ್ಮಾರಕ ಜನಕಲ್ಯಾಣ ಟ್ರಸ್ಟ್ ವತಿಯಿಂದ ಇವರಿಗೆ ರಾಜ್ಯ ಮಟ್ಟದ ಬಸವ ಪುರಸ್ಕಾರ ಪ್ರಶಸ್ತಿಯನ್ನು ನೀಡಿ ರಾಜ್ಯ ಮಟ್ಟದ ಬಸವ ಪುರಸ್ಕಾರವನ್ನು ಶರಣ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಚಪ್ಪಾಳೆ ಮೂಲಕ ನಾವು ಕಲಬುರಗಿ ನಗರದಿಂದ ಅಭಿನಂದಿಸೋಣ. ಇನ್ನಷ್ಟು ಮತ್ತಷ್ಟು ಕೃತಿಗಳು ತಮ್ಮ ಬರಹದ ಕಿರುಕನೆಗಳ ಮೂಲಕ ನಾಡಿನ ಕಾರ್ಯಕರ್ತರು ಬೆಳಗಲಿ ಆದೇಶಿಸಿ ನಮ್ಮೆಲ್ಲರಿಗೂ ಭಕ್ತಿಗೆ ಶರಣಾರ್ಥಿಗಳನ್ನ ಗೌರವ ಶರಣಾರ್ಥಿಗಳನ್ನು ಸಲ್ಲಿಸಿದರು. ಮೊದಲು ಕರ್ರಗ ಆಗ್ಬಿಡ್ತೈತೆ ಒಮ್ಮೆಗೆ ಹಿಂಗೆ ಏನಾರ ಅಡ್ಬಾರ್ಸ್ ಬ್ಲ್ಯಾಕ್ ಆಗ್ಬಿಡ್ತೈತಿ ಸರ್ ಆಗಲೇ ಲಾಕ್ ಮಾಡಿಬಿಡ್ರೆ ಎಕ್ಸ್ಪೋಜರ್ ಸೆಟ್ ಮಾಡಿ ಲಾಕ್ ಮಾಡಿ महाराज राज हरि
ವ್ಯರ್ಥವಾಗಿ ಹರಿಯುತ್ತಿದೆ ನನ್ನಿವಾಳದ ಕೆರೆಯ ನೀರು. ವ್ಯರ್ಥವಾಗಿ ಹರಿಯುತ್ತಿದೆ ನನ್ನಿವಾಳದ ಕೆರೆಯ ನೀರು. ಕಳೆದ ವರ್ಷ ಸಂಪೂರ್ಣ ಮಳೆ ಬಾರದೆ ಹಳ್ಳ ಕೊಳ್ಳಗಳು, ಕೆರೆಕಟ್ಟೆಗಳು, ಗೋಕಟ್ಟೆಗಳು ಒಣಗಿ ಕೊಳವೆ ಬಾವಿಗಳಲ್ಲಿ ನೀರು ಬತ್ತಿ ಹೋಗಿತ್ತು. ಈ ಹಿನ್ನೆಲೆಯಲ್ಲಿ ಪ್ರಾಣಿ ಪಕ್ಷಿಗಳಿಗೆ ಹಾಗೂ ಜಾನುವಾರುಗಳಿಗೆ ಕುಡಿಯುವ ನೀರಿಗೆ ತೊಂದರೆಯಾಗಿದ್ದು, ಪ್ರಾಣಿಗಳು ಬದುಕಿ ಉಳಿಯುವುದೇ ಕಷ್ಟವಾಗಿದೆ. ಇದು ಅಲ್ಲದೆ ರೈತರ ತೋಟಗಳನ್ನು ಉಳಿಸಿಕೊಳ್ಳಲು ರೈತ ಹರಸಾಹಸ ಮಾಡಿದ್ರು. ಈ ವರ್ಷ ಮುಂಗಾರು ಹಂಗಾಮಿನಲ್ಲಿ ಉತ್ತಮ ಮಳೆಯಾಗಿದ್ದು ತಾಲೂಕಿನ ಕೆರೆಕಟ್ಟೆಗಳು ತುಂಬಿವೆ. ತಾಲೂಕಿನ ನನ್ನಿವಾಳದ ಕೆರೆಯೂ ಸಹ ತುಂಬಿ 4 ರಿಂದ 5 ಅಡಿ ನೀರು ಶೇಖರಣೆಯಾಗಿದೆ. ಆದರೆ ಕೆರೆಯ ತೋಬಿನಿಂದ ನೀರು ವ್ಯರ್ಥವಾಗಿ ಹರಿದು ಪೋಲಾಗುತ್ತಿದೆ. ಶೇಖರಣೆಯಾದ ನೀರು ವ್ಯರ್ಥವಾಗಿ ಹರಿಯುತ್ತಿರುವುದನ್ನು ತಡೆಯುವಂತೆ ನನ್ನಿವಾಳ ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ. ಮೌನೇಶ್ ಆಚಾರ್ಯ, NKS TV4 ನ್ಯೂಸ್, ಚಳ್ಳಕೆರೆ. ವಿಜಯಪುರದಲ್ಲಿ ಸುಕ್ಷೇತ್ರ ಇಂಚಗಿರಿ ಗ್ರಾಮದಲ್ಲಿ ಶ್ರೀ ನಿಜರಾಜಯೋಗಿ ಶ್ರೀ ಸಮರ್ಥ ಸದ್ಗುರು ಮಾಧವಾನಂದ ಪ್ರಭುಗಳ ದೇವಸ್ಥಾನ ಲೋಕಾರ್ಪಣೆ. ಆಧ್ಯಾತ್ಮಿಕ ತವರು ಚರ್ಚಣ ತಾಲೂಕಿನ ಸುಕ್ಷೇತ್ರ ಇಂಚಗಿರಿ ಗ್ರಾಮದ ಶ್ರೀ ನಿಜರಾಜಯೋಗಿ ಶ್ರೀ ಸಮರ್ಥ ಸದ್ಗುರು ಮಾಧವಾನಂದ ಪ್ರಭುಗಳ ದೇವಸ್ಥಾನ ಲೋಕಾರ್ಪಣೆ ಹಾಗೂ ಕಳಸಾರೋಹಣ ಮತ್ತು 44ನೇ ಪುಣ್ಯತಿಥಿ ಸಪ್ತಾಹ ಹಾಗೂ ಸ್ವಾತಂತ್ರ್ಯ ಹೋರಾಟಗಾರ ಸಂಗೊಳ್ಳಿ ರಾಯಣ್ಣನ ಪುತ್ಥಳಿ ಅನಾವರಣ ಕಾರ್ಯಕ್ರಮಕ್ಕೆ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಉದ್ಘಾಟಿಸಿದರು. ನಂತರ ಮಾತನಾಡಿದ ಅವರು, ಬ್ರಿಟಿಷರ ವಿರುದ್ಧ ಸಶಸ್ತ್ರವಾಗಿ ಹೋರಾಡಿ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಡಲು ಕಾರಣೀಕರ್ತರಾದ ಇಂಚಿಗೇರಿ ಮಠದ ಮಾಧವಾನಂದ ಶ್ರೀಗಳು ಎಂದರೂ ತಪ್ಪಾಗಲಾರದು. ಸಂಗೊಳ್ಳಿ ರಾಯಣ್ಣ ಅವರು ಭಾರತದ ಪ್ರಮುಖ ಸ್ವಾತಂತ್ರ್ಯ ಹೋರಾಟಗಾರರಾಗಿದ್ದರು. ಬ್ರಿಟಿಷರ ವಿರುದ್ಧ ಹೋರಾಡಿದ ಸ್ವಾತಂತ್ರ್ಯ ಹೋರಾಟಗಾರರಲ್ಲೊಬ್ಬರು. ಕಿತ್ತೂರು ಚೆನ್ನಮ್ಮಳ ಬಳಗೈ ಬಂಟರಾಗಿದ್ದರು. ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ವಿರುದ್ಧ ಅವರು ಸಾವಿನವರೆಗೂ ಹೋರಾಡಿದ್ರು. ಕ್ರಾಂತಿಕಾರಿ ಹೋರಾಟಗಾರರು. ಆಧ್ಯಾತ್ಮಿಕ ಸಾಧನೆ ಹಾಗೂ ದೇವರ ಜನಸೇವೆಗಳು ಅಪಾರವಾದದ್ದು ಎಂದು ತಿಳಿದರು. ಕಾರ್ಯಕ್ರಮದ ಸಾನ್ನಿಧ್ಯವನ್ನ ಶ್ರೀ ರೇವಣಸಿದ್ದೇಶ್ವರ ಮಹಾರಾಜರು ವಹಿಸಿದ್ರು ಹಾಗೂ ವಿವಿಧ ಭಾಗಗಳಿಂದ ಆಗಮಿಸಿದ ಮಠಾಧೀಶರು ಹಾಗೂ ಈ ಸಂದರ್ಭದಲ್ಲಿ ವಿಜಯಪುರ ಜಿಲ್ಲಾ ಉಸ್ತುವಾರಿ ಸಚಿವರಾದ ಎಂ.ಬಿ. ಪಾಟೀಲ್, ಸಕ್ಕರೆ ಮತ್ತು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಚಿವರಾದ ಶಿವಾನಂದ ಪಾಟೀಲ್, ಅಬಕಾರಿ ಸಚಿವರಾದ ಆರ್.ಬಿ. ತಿಮ್ಮಾಪುರ್, ನಾಗಠಾಣ ಶಾಸಕರಾದ ವೈಠೋಲ ಕಟಕದೊಂಡ ಸೇರಿದಂತೆ ಅನೇಕರು ಮಾತನಾಡಿದರು. ಸಿಂದಗಿ ಶಾಸಕರಾದ ಅಶೋಕ ಮನ್ಗುಳಿ, ಇಂಡಿ ಶಾಸಕರಾದ ಯಶವಂತ ರಾಯಗೌಡ ಪಾಟೀಲ್, ಬಿಳಿಗಿ ಶಾಸಕರಾದ ಜೆಟಿ ಪಾಟೀಲ್, ಎಚ್.ಎಂ. ರೇವಣ್ಣ, ವಿಧಾನ ಪರಿಷತ್ ಸದಸ್ಯರಾದ ಪ್ರಕಾಶ್ ರಾಠೋಡ್, ಸುನಿಲ್ಗೌಡ ಪಾಟೀಲ್, ಮಾಜಿ ಶಾಸಕರಾದ ರಾಜು ಆಲೂಗೂರು ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಸಚಿನ್, ಇಂಡಿ, NKS TV4 ನ್ಯೂಸ್, ವಿಜಯಪುರ. ಸಂಗೊಳ್ಳಿ ರಾಯಣ್ಣವರು ಕಿತ್ತೂರು ಸಂಸ್ಥಾನದಲ್ಲಿ ಸೈನಿಕರಾಗಿದ್ದರು. ಕಿತ್ತೂರು ರಾಣಿ ಚೆನ್ನಮ್ಮ ಅವರ ಬಲಗೈ ಬಂಟರಾಗಿದ್ದರು. ಕಿತ್ತೂರು ರಾಣಿ ಚೆನ್ನಮ್ಮನವರು ಮತ್ತು ಸಂಗೊಳ್ಳಿ ರಾಯಣ್ಣ ಇವರ ಮುಂದಾಳತ್ವದಲ್ಲಿ ಬ್ರಿಟಿಷ್ನವರ ವಿರುದ್ಧ ಯುದ್ಧ, ಒಂದು ಯುದ್ಧದಲ್ಲಿ ಗೆದ್ದರು. ಎರಡನೇ ಯುದ್ಧದಲ್ಲಿ ಆನೆಕಲ್ನಲ್ಲಿ ಆಸರೆ ಸೇವಾ ಟ್ರಸ್ಟ್ ವತಿಯಿಂದ ರಕ್ತದಾನ ಶಿಬಿರವನ್ನು ದೊಮ್ಮಸಂದ್ರ ಗ್ರಾಮದ ಧರ್ಮಸಾಗರ ಪ್ರೌಢಶಾಲೆಯಲ್ಲಿ ಏರ್ಪಡಿಸಿದ್ದರು. ಆಸರೆ ಸೇವಾ ಟ್ರಸ್ಟ್ ವತಿಯಿಂದ ರಕ್ತದಾನ ಶಿಬಿರವನ್ನ ದೊಮ್ಮಸಂದ್ರ ಗ್ರಾಮದ ಧರ್ಮಸಾಗರ ಪ್ರೌಢಶಾಲೆಯಲ್ಲಿ ಏರ್ಪಡಿಸಿದರು. ಚಂದ್ರಾಪುರದಲ್ಲಿರುವ ನಾರಾಯಣ ಹೃದಯಾಲಯ ರಕ್ತನಿಧಿ ಕೇಂದ್ರಕ್ಕೆ ಆಸರೆ ಸೇವಾ ಟ್ರಸ್ಟ್ ಮತ್ತು ಸ್ನೇಹಿತರು ಒಟ್ಟುಗೂಡಿ 65 ಜನ
ಒಂದು ಸೇರಿ ಪ್ರೆಸೆಂಟ್ 86 ಟೈಮ್ ಕೊಟ್ಟಿದ್ದೀನಿ. 84 ಬಾರಿ. ಹಾಂ 86 ಬಾರಿ ಕೊಟ್ಟಿದ್ದೀನಿ. ಮತ್ತು ನಮ್ಮ ಕೆಲವೊಂದು ಫ್ರೆಂಡ್ಸ್ ಇದ್ದಾರೆ 200-300 ಸಾರಿ ಕೊಟ್ಟಿದ್ದಾರೆ. ಸೊ ರಕ್ತದಾನ ಮಾಡಿದ್ರೆ ಏನೂ ತೊಂದರೆ ಆಗೋದಿಲ್ಲ. ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿರುತ್ತೆ. ಮತ್ತು ರಕ್ತ ಕೊಡೋದ್ರಿಂದ ಒಂದು ಕುಟುಂಬನ ಕಾಪಾಡಿದಂಥ ಸಂತೋಷ ನಿಮಗೆ ಸಿಗುತ್ತೆ. ಮತ್ತು ನಮ್ಮದು ಹಾಸನ ರಕ್ತದಾನ ಸೇವಾ ಬಳಗ ಅಂತಿದೆ, ವಾಟ್ಸಪ್ ಗ್ರೂಪ್ ಇದೆ. ಅದರಲ್ಲಿ ಅಪಘಾತ ಕೊಟ್ಟು ಎಮರ್ಜೆನ್ಸಿ ರಕ್ತ ಇದ್ದಾಗ ನಮ್ಗೆ SMS ಕಳಿಸ್ಕೊಟ್ರೆ ಆ ನಿಯರೆಸ್ಟ್ ಇರೋದು ಯಾರಾದರೂ ರಕ್ತದಾನ ಮಾಡ್ತಾರೆ. ರಕ್ತದಾನ ಮಾಡೋದಕ್ಕೆ ನಾವು ಯಾವುದೇ ಕಾರಣಕ್ಕೂ ನಿರ್ಧಾರ ತಗೊಳ್ಳೋದಿಲ್ಲ, ಉಚಿತವಾಗಿ ಕೊಡ್ತೀವಿ. ಮತ್ತು ಈಗ ಎಣ್ಣೆ ಬಂದು ರಕ್ತದಾನ ಶಿಬಿರ ಮಾಡೋದು ಶಾಲೆಯಲ್ಲಿ ಕೊಡ್ತಾರೆ. ನಿಮಗೆ 86 ಬಾರಿ ಕೊಟ್ಟಿರೋದ್ರಿಂದ ನಿಮಗೆ ಆರೋಗ್ಯದಲ್ಲಿ ಏರುಪೇರು ಏನು ಆಗಲಿಲ್ವಾ? ಆರೋಗ್ಯ ಏನು ಇವತ್ತಿಗೂ ಏನೂ ಆಗಲಿಲ್ಲ, ಆಗೋದೂ ಇಲ್ಲ. ಇನ್ ಕೇಸ್ ನೀವು ಫಸ್ಟ್ ಟೈಮ್ ಕೊಡಬೇಕಾದ್ರೆ ನಿಮ್ಗೆ ಭಯ ಅನ್ನೋದಿದ್ದರೆ ಆ ಟೈಮಲ್ಲಿ ನಿಮಗೆ ಸುಸ್ತು ಅನ್ನೋದು ಆಗೋಗ್ಬಿಟ್ರೆ ಯಾವುದೇ ಕಾರಣಕ್ಕೂ ಆಗೋದಿಲ್ಲ. ಈಗ ನಮ್ಮ ಜೊತೆ 60 ವರ್ಷ ಇರೋರಿದ್ದಾರೆ, 300 ಟೈಮ್ ಕೊಟ್ಟಿದ್ದಾರೆ, ಅವ್ರು ನಿಮ್ಮದೇ ಚೆನ್ನಾಗೇ ಇದ್ದಾರೆ. ಈಗ ನಿಮಗೆ ಸಂತೃಪ್ತಿ ಇದೆ 100%. ಹಾಗೆ ನಿಮ್ಮ ಹೆಸರು? ನನ್ನ ಹೆಸರು ಚಲುವರಾಜು ಅಂತ. ಹೆಲ್ದಿ ಆಗಿದೆಯಾ? ಆರಾಮ. ಯಾರೇ ಬ್ಲಡ್ ಕೊಟ್ಟರೂ ನೀನು ಹೋಗಿ ಕೊಡ್ತಾ ಇರ್ತೀರ. ಕೊಡೋದ್ರಿಂದ ನಿಮಗೆ ಆತ್ಮತೃಪ್ತಿ ಇದೆಯಾ? ಅವರೇ ಕಾಲ್ ಮಾಡ್ತಾರೆ ಇಲ್ಲ ನೀವೇ ಹೋಗಿ ಕೊಡ್ತೀರಾ? ನಿನ್ನ ಸಂತೃಪ್ತಿ ಇದೆ ಕೊಡೋದ್ರಿಂದ? ನಿಮ್ಮ ಹೆಸರು? ಮುರಳಿ ಅಂತ. ಕೊಡೋದ್ರಿಂದ ನಿಮ್ಗೇನಾದರೂ ಆರೋಗ್ಯಕ್ಕೆ ಏರುಪೇರು ಇದೆಯಾ? ಏನಾದರೂ ಆರೋಗ್ಯ ತೊಂದರೆ ಇದೆಯಾ? ಹಾಂ ಒಳ್ಳೆಯದಾಗುತ್ತೆ. ರಕ್ತ ಕೊಟ್ಟರೆ ನಮಗೆ ನಾವು ಹೊಸದಾಗಿ ಸೃಷ್ಟಿ ಆಗುತ್ತೆ. ಆರಾಮಾಗಿ ಇರ್ತೀವಿ. ನೀವು ಕೊಡೋದ್ರಿಂದ ಸಂತೃಪ್ತಿ ಇದೆ ನಿಮಗೆ? ಇನ್ನೊಂದು ಯೂಸ್ ಆಗುತ್ತೆ, ಒಬ್ಬರಿಂದ ಯೂಸ್ ಆಗುತ್ತೆ. ನಿಮ್ಮ ಹೆಸರು? ನಮ್ಮ ಆರೋಗ್ಯಕ್ಕೆ ಒಂದು ಖುಷಿ ಕೊಡುತ್ತೆ. ನಿಮ್ಮ ಹೆಸರು? ನವೀನ್. ಸಂತೃಪ್ತಿ ಇದೆ. ಎಷ್ಟು ಬಾರಿ ಕೊಟ್ಟಿದ್ದೀರಾ? ಸುಮಾರು 18-20 ಬಾರಿ. ಯಾವ ಬ್ಲಡ್ ಗ್ರೂಪ್ ನಿಮ್ಮದು? ಯಾರ ಅವಶ್ಯಕತೆ ಇದ್ದರೆ ನಮ್ಮ ಬ್ಲಡ್ ಗ್ರೂಪ್ ಸುಮಾರು 100 ಕಿಲೋಮೀಟರ್ ನಾವು ಓಡಾಗಿ ಏನು ತೊಂದರೆ ಇಲ್ಲ, ಆರೋಗ್ಯಕ್ಕೆ ಏನು ತೊಂದರೆ ಇಲ್ಲ. ರಕ್ತದಾನ ಮಾಡೋದ್ರಿಂದ ಹಾಂ ಕೊಡ್ತಾನೆ ಇರ್ತೀರಾ? ನಮ್ಮ ಬೂತ್ನಿಂದ ವರ್ಷ ಕ್ಯಾಂಪ್ ಮಾಡ್ತಾ ಇರ್ತೀವಿ. ವರ್ಷಕ್ಕೆ ಕೊಡ್ತಾನೆ ಇರ್ತೀರಾ? ಯಶಸ್ವಿಯಾಗಿ ಬ್ಲಡ್ ಕ್ಯಾಂಪ್ ಆಗುತ್ತೆ. ನಿಮ್ಮ ಹೆಸರು? ಅಶೋಕ. ನನ್ನ ಹೆಸರು ಚಲುವರಾಜು ಅಂತ. ನಾವು ತುಮಸಂದ್ರದಲ್ಲಿ ಕಳೆದ 2019ರಿಂದ ಆಸರೆ ರಕ್ತದಾನಿಗಳ ಸೇವಾ ಬಳಗ ಅಂತ ಒಂದು ವಾಟ್ಸಪ್ ಗ್ರೂಪ್ ಮಾಡಿಕೊಂಡು ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರ ಮಾಡ್ತಾ ಇದ್ದೀವಿ. ಇವತ್ತು ಇಲ್ಲಿ ಧರ್ಮಸಾಗರ ಪ್ರೌಢಶಾಲೆ 8ನೇ ಬಾರಿ ಮಾಡಿದ್ದೀವಿ. ಜೊತೆಗೆ ಈ ದಿನ 65 ಜನ ರಕ್ತದಾನಿಗಳು ರಕ್ತದಾನ ಮಾಡಿದ್ದಾರೆ. ಅದರಲ್ಲಿ ಮೊದಲೇ ಬಾರಿ ಮಾಡಿರೋದಾರೆ, 10 ಸಾರಿ ಮಾಡಿರೋರು, 20 ಸಾರಿ ಮಾಡಿರೋರು ಇದ್ದಾರೆ. ಮತ್ತು ಕೆಲವು ಹೆಣ್ಮಕ್ಳು ಸಹ ಇವತ್ತು ಬಂದು ರಕ್ತದಾನ ಮಾಡಿದ್ದಾರೆ. ಮತ್ತು ಕೆಲವ್ರು ಭಯ ಇರುತ್ತೆ, ರಕ್ತದಾನ ಮಾಡಿದ್ರೆ ನಮ್ಮ ದೇಹಕ್ಕೆ ತೊಂದರೆ ಆಗುತ್ತೆ ಅಥವಾ ತೂಕ ಹೆಚ್ಚು ಕಮ್ಮಿ ಆಗುತ್ತೆ, ಇಲ್ಲ ಬೇರೆ ಸೈಡ್ ಎಫೆಕ್ಟ್ಸ್ ಆಗುತ್ತೆ ಅಂತ ಭಯ ಇರುತ್ತೆ. ಆದರೆ ರಕ್ತದಾನ ಮಾಡೋದು ಯಾವುದೇ ರೀತಿಯಾಗಿ ನಿಮಗೆ ಸೈಡ್ ಎಫೆಕ್ಟ್ಸ್ ಆಗೋದಿಲ್ಲ. ಮತ್ತು ತೂಕ ಹೆಚ್ಚಾಗೋದಾಗಲಿ ಕಡಿಮೆ ಆಗೋದಾಗಲಿ ಯಾವುದೇ ಕಾರಣಕ್ಕೂ ಆಗೋದಿಲ್ಲ. ಈಗ ನಾನು 86 ಸಾರಿ ಕೊಟ್ಟಿದ್ದೀನಿ ರಕ್ತದಾನ. ಇವತ್ತು ನಾನು ನೆಮ್ಮದಿಯಾಗಿದ್ದೀನಿ, ಆರೋಗ್ಯವಾಗಿದ್ದೀನಿ, ಏನೂ ತೊಂದರೆನೇ ಆಗಲಿಲ್ಲ. ಸೊ ನೀವು ಯೋಚನೆ ಮಾಡಿ, ರಕ್ತದಾನ ಮಾಡೋದ್ರಿಂದ ಮೊದಲು ನಿಮಗೆ ವೆಯ್ಟ್ ಲಾಸ್ ಆಗೋದಾಗಲಿ ವೆಯ್ಟ್ ಗೇನ್ ಆಗೋದೇ ಇಲ್ಲ. ಎರಡನೇದು, ನಿಮ್ಮ ಹತ್ರ ಇದು ಹಾರ್ಟ್ ಅಟ್ಯಾಕ್ ಆಗಲಿ ಅಥವಾ ಕ್ಯಾನ್ಸರ್ ಆಗಲಿ ಅಥವಾ ಶುಗರ್ ಆ ಥರ ಏನಾದರೂ ಸಿಂಪ್ಟಮ್ಸ್ ಇದ್ದಾಗ ನಿಮ್ಗೆ ಆಲ್ಮೋಸ್ಟ್ ಕಂಟ್ರೋಲ್ ಮಾಡುತ್ತೆ. ಯಾಕಂದರೆ ನಾವು ರಕ್ತ ಕೊಟ್ಟಷ್ಟು ನಮ್ಮ ದೇಹದಲ್ಲಿ ಜೀವಕೋಶಗಳು ಹೊಸದಾಗಿ ಉತ್ಪತ್ತಿ ಆಗುತ್ತೆ. ಆಗ ರೋಗ ನಿರೋಧಕ ಶಕ್ತಿ ನಮ್ಮ ಬಾಡಿಯಲ್ಲಿ ಹೆಚ್ಚಾಗುತ್ತೆ. ಸೊ ಅದರಿಂದ ರಕ್ತದಾನ ಮಾಡಿ ಒಂದು ಜೀವನ ಉಳಿಸಿ. ಜೊತೆಗೆ ನೀವೊಬ್ಬರು ರಕ್ತದಾನ ಮಾಡೋದ್ರಿಂದ 3 ಜೀವಕ್ಕೆ ರಕ್ತದಾನ ಮಾಡ್ದಂಗೆ ಆಗುತ್ತೆ. ಮತ್ತು ಒಂದು ಕುಟುಂಬ, ಈಗ ನಾನೊಬ್ಬ ರಕ್ತ ಮಾಡಿದ್ದೀನಿ ಅಂದರೆ ಕುಟುಂಬದಲ್ಲಿ ಯಾರಿಗೋ ತೊಂದರೆ. ಗದಗದಲ್ಲಿ ಸಫಾರಿ ಕಾರಿನಲ್ಲಿ ಬಿಡಾಡಿ ದನ ಕಳ್ಳತನ ಮಾಡಲು ಯತ್ನ.
ಸಫಾರಿ ಕಾರಿನಲ್ಲಿ ಬಿಡಾಡಿ ದನ ಕಳ್ಳತನ ಮಾಡಲು ಯತ್ನ. ಬಿಡಾಡಿ ದನವನ್ನ ಕಾರ್ ಡಿಕ್ಕಿಯಲ್ಲಿ ಹಾಕಲು ಯತ್ನ ನಡೆಸಿದ ಕಳ್ಳರು. ಗದಗ ನಗರದ ಶಾಪುರಪೇಟೆಯಲ್ಲಿ ರಾತ್ರಿ ನಡೆದ ಘಟನೆ. ಸಫಾರಿ ಕಾರ್ನಲ್ಲಿ ಬರುವ ಇಬ್ಬರು ಕಳ್ಳರಿಂದ ದನ ಕಳ್ಳತನಕ್ಕೆ ಯತ್ನ. ಸಫಾರಿ ಕಾರ್ ನಿಲ್ಲಿಸಿ ಡಿಕ್ಕಿಯಲ್ಲಿ ಬಿಡಾಡಿ ದನವನ್ನ ಹತ್ತಿಸಲು ಹರಸಾಹಸ. ಗೋಸರಿಕೊಂಡು ಹೋಗುವ ದನವನ್ನು ಹತ್ತಿಸಲು ಕೆಲ ಹೊತ್ತು ಪ್ರಯತ್ನಿಸಿದ ಕದಿಮರು ನಂತರ ಕಾರ್ ಡಿಕ್ಕಿಯಲ್ಲಿ ಹತ್ತಿದ ದನವನ್ನ ಬಿಟ್ಟು ಹೋಗಿದ್ದಾರೆ. ನಂತರ ಬೇರೆಡೆಯಿಂದ ದನ ಕಳ್ಳತನ ಮಾಡಿ ಹೋಗಿರುವ ಬಗ್ಗೆ ಅನುಮಾನ ಉಂಟಾಗಿದೆ. ಕದಿಮರ ಚಲನವಲನ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಇದು ಗದಗ ಶಹರ್ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ನಡೆದ ಘಟನೆ ಇದಾಗಿದೆ. NST4 ನ್ಯೂಸ್ ಬ್ಯೂರೋ ಗದಗ. ಮಲೆನಾಡಿನಲ್ಲಿ ದಿನದಿಂದ ದಿನಕ್ಕೆ ಡೆಂಗ್ಯೂ ಪ್ರಕರಣ ಹೆಚ್ಚಳ, ಆತಂಕದಲ್ಲಿ ಜನ. ಮಲೆನಾಡಿನಲ್ಲಿ ದಿನದಿಂದ ದಿನಕ್ಕೆ ಡೆಂಗ್ಯೂ ಪ್ರಕರಣ ಹೆಚ್ಚಳ, ಆತಂಕದಲ್ಲಿ ಜನ. ಹೌದು, ಮಲೆನಾಡಿನಲ್ಲಿ ಡೆಂಗ್ಯೂ ಪ್ರಕರಣ ದಿನದಿಂದ ದಿನಕ್ಕೆ ಹೆಚ್ಚಳವಾಗ್ತಾ ಇದೆ. ಶಿವಮೊಗ್ಗ ಜಿಲ್ಲೆಯ ಹೊಸನಗರ ತಾಲೂಕಿನ ರಿಪ್ಪನ್ಪೇಟೆ ಪಟ್ಟಣದಲ್ಲಿ ಸ್ವಚ್ಛತೆಗೆ ಹೆಚ್ಚು ಗಮನ ಕೊಡದೇ ಇರುವುದೇ ಡೆಂಗ್ಯೂ ಪ್ರಕರಣಕ್ಕೆ ಮೂಲ ಕಾರಣ ಎನ್ನುವುದು ರಿಪ್ಪನ್ಪೇಟೆ ಗ್ರಾಮಾಡಳಿತಕ್ಕೆ ಅರಿವಾಗಿದೆ. ಡೆಂಗ್ಯೂ ಆದ್ದರಿಂದ ಸೊಳ್ಳೆಗಳನ್ನು ನಿಯಂತ್ರಿಸಲು ಔಷಧ ಸಿಂಪಡಣೆ ಇತ್ಯಾದಿ ಕ್ರಮಗಳನ್ನ ಈಗ ಗ್ರಾಮ ಪಂಚಾಯತ್ ಕೈಗೊಂಡಿದೆಯಾದರೂ ರಿಪ್ಪನ್ಪೇಟೆ ಸರ್ಕಲ್ನಲ್ಲಿರುವ ಗಣೇಶ್ ಪ್ರಸಾದ್ ಹೋಟೆಲಿನ ತ್ಯಾಜ್ಯ ಬೇಕಾಬಿಟ್ಟಿ ವಿಲೇವಾರಿ ಆಗುತ್ತಿರುವ ಬಗ್ಗೆ ಯಾಕೆ ಕ್ರಮ ಕೈಗೊಂಡಿಲ್ಲ ಎನ್ನುವ ಪ್ರಶ್ನೆ ಇಲ್ಲಿನ ನಾಗರಿಕರಿಗಾಗಿದೆ. ಹೌದು, ರಿಪ್ಪನ್ಪೇಟೆ ವಿನಾಯಕ ಸರ್ಕಲ್ನಲ್ಲಿರುವ ಗಣೇಶ್ ಪ್ರಸಾದ್ ಹೋಟೆಲ್ ರಿಪ್ಪನ್ಪೇಟೆಯಲ್ಲಿ ಒಂದು ಮಟ್ಟಿಗೆ ಜನಪ್ರಿಯವಾದದ್ದು. ಇಲ್ಲಿ ತಿಂಡಿ ತಿನ್ನಲು ಹೋದರೆ ಘಮಘಮ ಪರಿಮಳ ನಿಮ್ಮ ಮೂಗಿಗೆ ಬರ್ತದೆ. ಅದೇ ನೀವು ಹೋಟೆಲ್ ಹಿಂದುಗಡೆ ಹೋದರೆ ತ್ಯಾಜ್ಯದ ಕೆಟ್ಟ ವಾಸನೆಗೆ ಮೂರ್ಛೆಯ ಹೋಗಬೇಕಾಗ್ತದೆ. ಹೋಟೆಲ್ನಲ್ಲಿ ತಟ್ಟೆ ಲೋಟದ ನೀರು, ಮುಸುರಿ ಖಾಲಿಯಾಗದೆ ಆಗಿ ಉಳಿದಂತಹ ಪದಾರ್ಥಗಳು, ತರಕಾರಿ ತ್ಯಾಜ್ಯವನ್ನೆಲ್ಲ ಸರಿಯಾದ ರೀತಿಯಲ್ಲಿ ವಿಲೇವಾರಿ ಮಾಡಿದ ಹೋಟೆಲ್ ಮಾಲೀಕರು ಹೋಟೆಲ್ ಹಿಂಭಾಗದಲ್ಲಿ ಬೇಕಾಬಿಟ್ಟಿಯಾಗಿ ಹರಿಬಿಟ್ಟಿದ್ದಾರೆ. ಆದ್ದರಿಂದಲೇ ಅಲ್ಲಿ ಓಡಾಡುವವರಿಗೆ ಹಾಗೂ ಅಕ್ಕಪಕ್ಕದ ಮನೆ, ವಾಣಿಜ್ಯ ಮಳಿಗೆಗಳಿಗೆ, ಮಾಲೀಕರಿಗೆ ಹೋಟೆಲಿನ ತ್ಯಾಜ್ಯದ ಕೆಟ್ಟ ವಾಸನೆ ಶಾಪವಾಗುತ್ತಿದೆ. ಅದ್ಯಾವ ಪರಿ ತ್ಯಾಜ್ಯವನ್ನ ಬೇಕಾಬಿಟ್ಟಿ ಎಸೆದು ಅದು ಕೊಳೆತು ವಿಷವಾಗಿಸಿ ಬಿಟ್ಟಿದ್ದಾರೆಂದರೆ ಸ್ಥಳೀಯರು ಹೇಳುವಂತೆ ಇದೇ ಜಾಗದಲ್ಲಿ ಇವರೆಗೂ 3-4 ಜಾನುವಾರುಗಳು ಪ್ರಾಣ ಬಿಟ್ಟಿವೆ. ಹಾಗಿದ್ರೆ ಹೋಟೆಲಿನ ಗೋಗಳಕ್ಕೆ ದೂರದಲ್ಲಿರುವ ರಿಪ್ಪನ್ಪೇಟೆ ಗ್ರಾಮ ಪಂಚಾಯತಿಯವರಿಗೆ ಈ ಬಗ್ಗೆ ತಿಳಿದಿಲ್ವಾ? ಸ್ಥಳೀಯರು ಹೇಳುವಂತೆ ಈಗಾಗಲೇ ಗ್ರಾಮ ಪಂಚಾಯತಿಗೆ ದೂರನ್ನ ನೀಡಲಾಗಿದೆ. ಆದರೆ ಗ್ರಾಮ ಪಂಚಾಯತಿ ಬಗ್ಗೆ ಗಮನವನ್ನೇ ಹರಿಸಿಲ್ಲ ಎಂದು ದೂರುತ್ತಾರೆ ಸ್ಥಳೀಯರು. ಈ ಬಗ್ಗೆ ಸ್ಥಳೀಯರು ಹೇಳಿದ್ದನ್ನ ನೀವೇ ಕೇಳಿ. ಚರಂಡಿ ವ್ಯವಸ್ಥೆಗಳನ್ನು ಇದುವರೆಗೆ ಮಾಡಿಲ್ಲ. ಯಾರು ಸಮಸ್ಯೆ ಏನಾಗಿದೆ? ಸಮಸ್ಯೆ ಬಂದ್ಬಿಟ್ಟು ಮಕ್ಕಳಿಗೆ ಡೆಂಗು ಕಾಯಿಲೆಗಳು ಮನೆಯಲ್ಲಿ ನೀರು ನಿಲ್ಲುತ್ತೆ. ಯಾವ ಹೋಟ್ಲ್ ಇದೆ ಇಲ್ಲಿ? ನಿಮ್ಮನೇಲಿದೆ ಯಾವ ಹೋಟ್ಲಿಂದ? ಎಷ್ಟು ವರ್ಷದಲ್ಲಿ ಈ ಸಮಸ್ಯೆ ಆಗ್ತಿರೋದು? ಏನು ಸಮಸ್ಯೆ ಆಗ್ತಿದೆ? ಈಗ ಮಳೆಗಾಲವಾದ್ರಿಂದ ಈ ಹೋಟೆಲ್ ತ್ಯಾಜ್ಯ ಕೆಟ್ಟ ವಾಸನೆಗೆ ರಿಪ್ಪನ್ಪೇಟೆ ಮುಚ್ಚಿ ಹೋದರೂ ಆಶ್ಚರ್ಯ. ಒಂದನೇ ರಿಪ್ಪನ್ಪೇಟೆಯಲ್ಲಿ ಡೆಂಗ್ಯೂ ಹೆಚ್ಚುತ್ತಾ ಇದೆ. ಹೀಗಿರುವಾಗ ಇನ್ನು ಸುಮ್ಮನಿದ್ದರೆ ತಮ್ಮ ಜೀವಕ್ಕೆ ಈ ತ್ಯಾಜ್ಯ ತಾಪತ್ರೆಯ ದೊರಕದೆ ಎಂದು ಗೊತ್ತಾಗ್ತಿದ್ದಂತೆ ರಿಪ್ಪನ್ಪೇಟೆಯ ಕೆಲವು ನಾಗರಿಕರು ಗ್ರಾಮ ಪಂಚಾಯತಿಗೆ ಕಂಪ್ಲೇಂಟ್ ಮಾಡಿ ಹೋಟೆಲಿನವರು ಮಾಡುತ್ತಿರುವ ಅಸಂಪರ್ಕ ಹಾಗೂ ಅಪಾಯಕಾರಿ ತ್ಯಾಜ್ಯ ವಿಲೇವಾರಿಯನ್ನ ಖುದ್ದು ಬಂದು ನೋಡಿಕೊಂಡು ಹೋಗುವಂತೆ ಒತ್ತಾಯಿಸಿದ್ದಾರೆ. ಆದ್ರಿಂದ ಇತ್ತೀಚೆಗೆ ಗ್ರಾಮ ಪಂಚಾಯತಿಯ ಸೆಕ್ರೆಟರಿ ಬಂದು ಸ್ಥಳವನ್ನ ಪರಿಶೀಲಿಸಿದ್ದಾರೆ. ಗಣೇಶ್ ಪ್ರಸಾದ್ ಹೋಟೆಲ್ನವರು ತ್ಯಾಜ್ಯವನ್ನ ಬೇಕಾಬಿಟ್ಟಿ ಎಸೆದು ಜನರ ಆರೋಗ್ಯವನ್ನ ಹಾಳುಗೆಡವಲು ಮೂಲವಾಗ್ತಿದ್ದಾರೆ ಎನ್ನುವುದನ್ನು ತಿಳಿದಿದ್ದಂತೆ ವಿಡಿಯೋ ಜೊತೆ ಚರ್ಚಿಸಿ ಗ್ರಾಮ ಪಂಚಾಯತಿಯಿಂದ ನೋಟಿಸ್ ನೀಡುವ ಕ್ರಮಕ್ಕೆ ಮುಂದಾಗಿದ್ದಾರೆ. ರಿಪ್ಪನ್ಪೇಟೆಯ ಮುಖ್ಯ ಸರ್ಕಲ್ನಲ್ಲಿರುವ ದಿನಕ್ಕೆ ನೂರಾರು ಸ್ಥಳೀಯ ಹಾಗೂ ಹೊರಗಿನ ಗ್ರಾಹಕರನ್ನ ಸೆಳೆಯುವ ಗಣೇಶ್ ಪ್ರಸಾದ್ ಹೋಟೆಲ್ನವರು ಹೀಗೆ ಬೇಕಾಬಿಟ್ಟಿ ತ್ಯಾಜ್ಯ ವಿಲೇವಾರಿ ಮಾಡುತ್ತಿರುವುದು ದುಷ್ಪರಿಣಾಮ ಗ್ರಾಹಕರ ಮೇಲೂ ಆಗಬಹುದು. ಆದ್ದರಿಂದಲೇ ಕೂಡಲೇ ರಿಪ್ಪನ್ಪೇಟೆ ಗ್ರಾಮ ಪಂಚಾಯತಿ ಈ ಬಗ್ಗೆ ಕ್ರಮವನ್ನು ಕೈಗೊಳ್ಳುವುದರೊಂದಿಗೆ ಬೇಕಾಬಿಟ್ಟಿ ತ್ಯಾಜ್ಯ ವಿಲೇವಾರಿ ಮಾಡುವ ಹಾಗೂ ಕೊಳಚೆ ನೀರನ್ನ ಹರಿಬಿಡುವ ಮೂಲಕ ಊರಿನ ಸ್ವಾಸ್ಥ್ಯವನ್ನ ಹಾಳು ಮಾಡಿದ ಕಾರಣದಿಂದಾಗಿ ಈಗಾಗಲೇ ಹೋಟೆಲ್ನವರು ಪಂಚಾಯತಿಯಿಂದ ಪಡೆದುಕೊಂಡಿರುವ ಜನರ ಲೈಸೆನ್ಸ್ ಅನ್ನ ರದ್ದುಪಡಿಸಬೇಕಾದಂತಹ ಅಗತ್ಯವಿದೆ ಎನ್ನುವುದು ಜನರ ಒತ್ತಾಯವಾಗಿದೆ. ಹಾಗೂ ರಿಪ್ಪನ್ಪೇಟೆಯಲ್ಲಿ ಸದ್ಯ ವ್ಯವಹಾರ ನಡೆಸುತ್ತಿರುವ ಶಾಖಾಹಾರಿ ಮತ್ತು ಮಾಂಸಾಹಾರಿ ಹೋಟೆಲ್ಗಳೆಲ್ಲವೂ ಎಷ್ಟರ ಮಟ್ಟಿಗೆ ಸ್ವಚ್ಛತೆ ಕಾಯ್ದುಕೊಂಡಿವೆ ಹಾಗೂ ತ್ಯಾಜ್ಯವನ್ನ
ಚರಂಡಿ ವ್ಯವಸ್ಥೆಗಳನ್ನು ಇದುವರೆಗೆ ಮಾಡಿಲ್ಲ ಯಾರು. ಸಮಸ್ಯೆ ಏನಾಗಿದೆ? ಸಮಸ್ಯೆ ಬಂದ್ಬಿಟ್ಟು ಮಕ್ಕಳಿಗೆ ಡೆಂಗು ಕಾಯಿಲೆಗಳು ಮನೆಯಲ್ಲಿ ಯಾವ ಹೋಟ್ಲ್ ಇದೆ ಇಲ್ಲಿ? 4 ಹೋಟ್ಲುಗಳು ಬರ್ತಿವೆ ಸರ್. 3 ಹೋಟ್ಲುಗಳಿಂದನೂ ಅಷ್ಟೇ, ಅಲ್ಲಿ ಮನೆಗಳಿಂದನೂ ಅಷ್ಟೇ, ಅದೆಲ್ಲ ಜಾಮ್ ಆಗಿ ಅವ್ರ ಮನೆ ಬಿಟ್ಟು ಎಲ್ಲ ಬಿಟ್ಟು ಎತ್ತಲ್ಲ ಗ್ರಾಮ ಪಂಚಾಯತ್ ಅವರು ಆಮೇಲೆ ಮತ್ತೆ ಹೋಗ್ತಿದ್ದಾರೆ ನೋಡಿ, ಹೋಗ್ತಿದ್ದಾರೆ ಮೆಂಬರ್ಗಳು ಹೋಗ್ತಿದ್ದಾರೆ, ಎಲ್ಲ ವ್ಯವಸ್ಥೆಗಳನ್ನು ಅಂದ್ರೆ ನೀವು ಹೇಳ್ತಿರೋದು ಚರಂಡಿ ಯಾವುದು ಕ್ಲೀನ್ ಮಾಡ್ತಾ ಇಲ್ಲ, ಚರಂಡಿ ಯಾವುದು ಕ್ಲೀನ್ ಮನೆಯಲ್ಲಿದೆ ಯಾವ ಹೋಟ್ಲಿಂದ? ಎಷ್ಟು ವರ್ಷದಿಂದ ಈ ಸಮಸ್ಯೆ ಆಗ್ತಿರೋದು? ಏನು ಸಮಸ್ಯೆ ಆಗ್ತಿದೆ? ಪಂಚಾಯತ್ ನೀವು ಹೇಳಿಲ್ವಾ? ಏನಂತ ಹೇಳ್ತಾರೆ ಅವ್ರು? ಏನಂತ ಹೇಳ್ತಾರೆ ಪಂಚಾಯತ್ ಏನು ಹೇಳ್ತಾರೆ? ಬಂದಿದ್ದಾರೆ. ಮತ್ತೇನು ಸಮಸ್ಯೆ ಆಗ್ತಿದೆ ಇಲ್ಲಿ ನಿಮ್ಮ ಇದ್ರ ಹತ್ರ ಹೇಳಿ. ಯಾವ ನೀರು ಬರ್ತಿದೆ? ಯಾವ ಎಷ್ಟು ಹೋಟ್ಲಿದೆ ಇಲ್ಲಿ? ಡೆಂಗ್ಯೂ ಟೈಮು ಯಾವ ನೀರೆಲ್ಲ ಬರ್ತಿದೆ ಇಲ್ಲಿ? ಗಣೇಶ್ ಪ್ರಸಾದ್ ಹೌದು, ಜಾಸ್ತಿ ನೀರು ಮಾತ್ರ ಬರ್ತಿದೆಯಾ ಇಲ್ಲ ಬೇರೆ ಏನಾದರೂ ತಂದು ಹಾಕ್ತಿದ್ದಾರೆ ಅಂತ ನೀವು ಅವ್ರಿಗೆ ಹೇಳಿಲ್ವಾ? ಇಲ್ಲಿ ಜಾಗ ಎಲ್ಲ ಹೇಳಿದ್ದು ಮಕ್ಕಳು ನೋಡೋಣ, ಇಲ್ಲೆಲ್ಲ ಜಾಮ್ ನೋಡೋಣ, ಇದೆಲ್ಲ ನೋಡೋಣ. ನೀರು ಬ್ಲಾಕ್ ಆಗಿ ಡೆಂಗು ಹಿಂಗು ಮಕ್ಕಳಿಗೆ ಬೇರೆ ಕಾಯಿಲೆ ಗೀಲೆ ಬಂದ್ರೆ ಯಾರು ನೋಡೋರು ಇದಾರಣ್ಣ ಇಲ್ಲಿ? ವರ್ಷಕ್ಕೊಮ್ಮೆ ಭೇಟಿ ಕೊಡ್ತೀವಿ. ಭೇಟಿ ಕೊಡೋಕ್ಕಿಂತ ಮೊದಲು ಸುದ್ದಿ ಹೋಟ್ಲಿಂದ ಯಾರಂತ ಕರೆಕ್ಟ್. ಬೆಂಗಳೂರಿನಲ್ಲಿ ಸ್ಯಾಂಡಲ್ವುಡ್ ಚಕ್ರವರ್ತಿ ಮನೆಗೂ ಕಾಕಿ ಎಂಟ್ರಿ. ಸ್ಯಾಂಡಲ್ವುಡ್ ಚಕ್ರವರ್ತಿ ಮನೆಗೂ ಖಾಕಿ ಎಂಟ್ರಿ. ಬೆಂಗಳೂರು ನಗರ ಆರ್ಆರ್ ನಗರದಲ್ಲಿ ದರ್ಶನ್ ನಿವಾಸದಲ್ಲೂ ಮಹಜರು. ಆರೋಪಿ ನಂದೀಶ್ ಕರೆದು ಯೋಧ ಪೊಲೀಸರ ಪರಿಶೀಲನೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನ 5ನೇ ಆರೋಪಿ ನಂದೀಶ್ ಪಟ್ಟಣಗೇಟ್ ಶೆಡ್ನಿಂದ ನೇರವಾಗಿ ದರ್ಶನ್ ಮನೆಗೆ ಆಗಮನ. ವೇದಮೂರ್ತಿ, ಎನ್ಕೆಎಸ್ ಟಿವಿ4 ನ್ಯೂಸ್, ಬೆಂಗಳೂರು. ಮುಂಡರಗಿಯಲ್ಲಿ ವಿವಿಧ ಬೇಡಿಕೆಗಳಿಗೆ ಆಗ್ರಹಿಸಿ ಬೆಂಗಳೂರು ಚಲೋ. ವಿವಿಧ ಬೇಡಿಕೆಗಳಿಗೆ ಆಗ್ರಹಿಸಿ ಬೆಂಗಳೂರು ಚಲೋ. ಬರ ಪರಿಹಾರ ಸಮರ್ಪಕವಾಗಿ ಎಲ್ಲ ರೈತರ ಬ್ಯಾಂಕ್ ಖಾತೆಗೆ ಹಣ ತಲುಪಿಸಬೇಕು. ರೈತರ ರಾಷ್ಟ್ರೀಕೃತ ಬ್ಯಾಂಕ್ನ ಸಾಲ ಮನ್ನಾ ಮಾಡಬೇಕು. ಗ್ರಾಹಕರ ದಿನನಿತ್ಯ ಪದಾರ್ಥಗಳ ಬೆಲೆ ಏರಿಕೆ ನಿಯಂತ್ರಣ ಮಾಡಬೇಕು ಮತ್ತು ವಿವಿಧ ಬೇಡಿಕೆಗಳಿಗೆ ಆಗ್ರಹಿಸಿ ಬೆಂಗಳೂರು ಚಲೋ ಪ್ರತಿಭಟನೆ ಚಾಲನೆ ನೀಡಲಾಯಿತು. ಮುಂಡ್ರಗಿ ತಾಲೂಕಾ ಸಾರ್ವಜನಿಕ ಹೋರಾಟ ವೇದಿಕೆಯ ಆಶ್ರಯದಲ್ಲಿ ದಿನಾಂಕ 17/6/2024 ಸೋಮವಾರ ದಿವಸ ಬೆಳಗ್ಗೆ 11 ಗಂಟೆಗೆ ಮುಂಡ್ರಗಿ ತಹಸೀಲ್ದಾರ್ ಕಾರ್ಯಾಲಯದ ಮುಂದೆ ಪ್ರತಿಭಟನೆ ನಡೆಸಿ ಬರ ಪರಿಹಾರ, ಬೆಲೆ ಏರಿಕೆ ನಿಯಂತ್ರಣ, ರಾಷ್ಟ್ರೀಕೃತ ಬ್ಯಾಂಕ್ನ ಸಾಲ ಮನ್ನಾ, ವಿವಿಧ ಬೇಡಿಕೆಗಳಿಗೆ ಆಗ್ರಹಿಸಿ ಬೆಂಗಳೂರು ಚಲೋ ಪ್ರತಿಭಟನೆಗೆ ಚಾಲನೆ ನೀಡಲಾಯಿತು. ಬಸವರಾಜ ಯಲ್ಲಪ್ಪ ನವಲಗುಂದ ಸಂಚಾಲಕರು, ಮುಂಡ್ರಗಿ ತಾಲೂಕಾ ಸಾರ್ವಜನಿಕ ಹೋರಾಟ ವೇದಿಕೆಯವರು ಮಾತನಾಡುತ್ತಾ ಬರ ಪರಿಹಾರವನ್ನು ಎಲ್ಲ ರೈತರ ಬ್ಯಾಂಕ್ ಖಾತೆಗೆ ಸಮರ್ಪಕವಾಗಿ ಹಂಚಿಕೆ ಮಾಡಿರುವುದಿಲ್ಲ.
ರೈತರ ರಾಷ್ಟ್ರೀಕೃತ ಬ್ಯಾಂಕ್ನ ಸಾಲ ಮನ್ನಾ ಮಾಡಬೇಕು. ಗ್ರಾಹಕರ ದಿನನಿತ್ಯ ಪದಾರ್ಥಗಳ ಬೆಲೆ ಗಗನಕ್ಕೇರುತ್ತಿದೆ. ಪೆಟ್ರೋಲ್, ಡೀಸೆಲ್ ಬೆಲೆ ಮತ್ತೆ ಏರಿಕೆಯಾಗಿದ್ದು ಜನಸಾಮಾನ್ಯರಿಗೆ ಹೊರೆಯಾಗಿದೆ. 1 ಕೆಜಿ ತೊಗರಿ ಬೇಳೆಗೆ 160 ರೂಪಾಯಿ, 1 ಕೆಜಿ ಶೇಂಗಾ ಎಣ್ಣೆಗೆ 280 ರೂಪಾಯಿ. ಹೀಗೆ ಎಲ್ಲಾ ಆಹಾರ ಧಾನ್ಯಗಳ ಬೆಲೆ ಗಗನಕ್ಕೇರಿದೆ. ಆಹಾರ ಧಾನ್ಯಗಳ ಬೆಲೆ ಏರಿಕೆ ನಿಯಂತ್ರಣ ಕಾಯ್ದೆ ದೇಶದಾದ್ಯಂತ ಉಲ್ಲಂಘನೆ ಆಗಿದೆ. ಹಾಗಾಗಿ ದಿನನಿತ್ಯ ಪದಾರ್ಥಗಳು ಬ್ಲಾಕ್ ಮಾರ್ಕೆಟ್ನಲ್ಲಿ ಮಾರಾಟವಾಗುತ್ತಿವೆ. ಉದಾಹರಣೆ, 1 ಲೀಟರ್ ಹಾಲಿಗೆ 70 ರೂಪಾಯಿ ಮಾರಾಟವಾಗುತ್ತಿದ್ದು ಇದಕ್ಕೆ ಹೇಳುವವರು ಕೇಳುವವರು ಯಾರೂ ಇಲ್ಲದಂತಾಗಿದೆ. ಹೀಗಾಗಿ ವಿವಿಧ ಬೇಡಿಕೆಗಳಾದ ಗದಗ ಹರಪನಹಳ್ಳಿ ರೈಲ್ವೆ ಮಾರ್ಗ, ಕೊಪ್ಪಳ ಮುಂಡ್ರಗಿ ಶಿಗ್ಗಾಂವಿ ರಾಷ್ಟ್ರೀಯ ಹೆದ್ದಾರಿ, ಮುಂಡ್ರಗಿ ಪಟ್ಟಣದಲ್ಲಿ ಅಂಚೆ ಕಚೇರಿ ಕಟ್ಟಡ ನಿರ್ಮಾಣ, ಮುಂಡ್ರಗಿ ಪಟ್ಟಣದ ಆಶ್ರಯ ಮನೆ ನಿರ್ಮಾಣ ಹೀಗೆ ಹಲವಾರು ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಬೆಂಗಳೂರು ಚಲೋ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ರಮೇಶ ರಾಮೇನಹಳ್ಳಿ, ರವಿ ಪಾಟೀಲ್, ಶರಣಪ್ಪ ಹೊಂಬಳಗಟ್ಟಿ, ಶಿವಯೋಗಿ ಹಿರೇಮಠ ಉಪಸ್ಥಿತರಿದ್ದರು. ಅರ್ಜುನ್ ಹೊಸ್ಮನಿ, NKS TV4 ನ್ಯೂಸ್, ಮುಂಡ್ರಗಿ. ತಾಲೂಕಾ ಸಾರ್ವಜನಿಕ ಹೋರಾಟ ವೇದಿಕೆಯ ವತಿಯಿಂದ ಇಂದು ಬರ ಪರಿಹಾರ ಸಮರ್ಪಕವಾಗಿ ಹಂಚಿಕೆಯಾಗಬೇಕು ಮತ್ತು ರೈತರ ರಾಷ್ಟ್ರೀಕೃತ ಬ್ಯಾಂಕಿನಲ್ಲಿರುವ ರೈತರ ಸಾಲ ಮನ್ನಾ ಆಗಬೇಕು ಮತ್ತು ಗ್ರಾಹಕರ ದಿನನಿತ್ಯ ಆಹಾರ ಧಾನ್ಯಗಳ ಬೆಲೆ ಏರಿಕೆ ನಿಯಂತ್ರಣ ಆಗಬೇಕೆಂದು ಆಗ್ರಹಿಸಿ ಇಂದು ಮುಂಡರಗಿಯಿಂದ ಬೆಂಗಳೂರು ಚಲೋ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿದೆ. ಈ ಪ್ರತಿಭಟನೆಯು ಯಾಕೆ ಹಮ್ಮಿಕೊಂಡಿದ್ದೇವೆ ಅಂತಂದರೆ, ಈಗ ಸುಮಾರು ದಿವಸ ಹಿಂದೆ ವಿವಿಧ ಹಂತದಲ್ಲಿ ರೈತರು ವಿವಿಧ ಪ್ರಗತಿಪರ ಸಂಘಟನೆಗಳು ಹೋರಾಟ ಮಾಡಿಕೊಂಡು ಬಂದರೂ ಕೂಡ ಏನೈತೆ ಅಂದ್ರೆ ಇನ್ನೂ 26,000 ರೈತರಿಗೆ ಬರಬೇಕಾದ ಪರಿಹಾರ ಇನ್ನೂ ಕೂಡ ಮುಂಡ್ರಗಿ ತಾಲೂಕಿನಲ್ಲಿ ಡಿಕ್ಲೇರ್ ಆಗ್ತಾ ಇಲ್ಲ. ಅದರ ಹಾಗೆ ಕರ್ನಾಟಕ ರಾಜ್ಯಾದ್ಯಂತ 236 ತಾಲೂಕಿನಲ್ಲಿಯೂ ಕೂಡ 2023-24 ಬರಛಾಯೆ ಕಾಣಿಸಿಕೊಂಡಿದೆ. ಖೇದ ಅನ್ನಿಸ್ತಾ ಇದೆ. ಯಾಕೆ ಖೇದ ಅನ್ನಿಸ್ತಾ ಇದೆ ಅಂದರೆ, ಈಗಾಗಲೇ ರೈತ ಗೂಳೆ ಹೋಗಿದ್ದಾನೆ. ಗೂಳೆ ಹೋದ ನಂತರ ಮಳೆ ಆಗಿದೆ. ಮಳೆ ಆದರೆ ಏನಾಯಿತು, ಸರ್ಕಾರ ಏನೈತೆ ಅಂದರೆ ಬಿತ್ತನೆ ಬೀಜದ ದರ 1ಕ್ಕೆ 3 ಪಟ್ಟು ಮಾಡಿ ರೇಟನ್ನು ಎತ್ತರಕ್ಕೆ ಓದಿದೆ. ರೈತ ಈಗಾಗಲೇ ಬರಚಾಯದೊಳಗೆ ಸಿಕ್ಕೊಂಡಿರ್ತಕ್ಕಂಥ ಸಂದರ್ಭದಲ್ಲಿ ಗಾಯದ ಮೇಲೆ ಉಪ್ಪು ಸುರಿದಂತೆ ಸರ್ಕಾರ ಏನೈತೆ ಅಂದ್ರೆ ರೈತನ ಬದುಕಿನ ಮೇಲೆ ಏನು ಈ ರೇಟು ಬಿತ್ತನೆ ಬೀಜದ ರೇಟು ಗಗನಕ್ಕೇರಿಸಿ ಇವತ್ತು ತೊಂದರೆ ಕೊಡ್ತಾ ಇದ್ದಾನೆ. ಸಂಕಷ್ಟದಲ್ಲಿ ಅವನನ್ನು ಸಿಲುಕಿಸುತ್ತಿದ್ದಾನೆ. ಇವತ್ತು ರೈತ, ಈ ದೇಶಕ್ಕೆ ಅನ್ನ ಹಾಕ್ತಕ್ಕಂಥ ರೈತ ಸರಿಯಾಗಿದ್ದರೆ ಎಲ್ಲದೂ ಸರಿಯಾಗಿರ್ತೈತಿ. ಆದರೆ ರೈತನೇ ಇವತ್ತು ಉತ್ತಿ ಬೆಳೀಲಿಲ್ಲ ಅಂದರೆ ಹೊಟ್ಟೆಗೆ ಏನು ತಿನ್ನೋದು ನಾವು ಮುಂದೆ? ಅದನ್ನು ಗಮನದಲ್ಲಿಟ್ಟುಕೊಂಡು ಸರ್ಕಾರ ಈ ಬಿತ್ತನೆ ಬೀಜವನ್ನು ಏನು ಏರಿಸಾರಲ್ಲ ಅದನ್ನು ಕೂಡಲೇ ಇಳಿಸಬೇಕು. ಇಳಿಸದಿದ್ದರೆ ನಾವು ಉಗ್ರ ಪ್ರತಿಭಟನೆಯನ್ನು ಮಾಡ್ತೀವಿ. ಅಷ್ಟೇ ಅಲ್ಲ, ಇವತ್ತು ಏನು 2006ರಲ್ಲಿ ಮನಮೋಹನ್ ಸಿಂಗ್ ಪ್ರಧಾನಮಂತ್ರಿಯವರು, ಮಾಜಿ ಪ್ರಧಾನಮಂತ್ರಿಯವರು ಅವರೇನು 2006ರಲ್ಲಿ ರಾಷ್ಟ್ರೀಕೃತ ಸಾಲ ಮನ್ನಾ 63 ಲಕ್ಷ ಕೋಟಿ ಸಾಲ ಮನ್ನಾ ಮಾಡಿದ್ರು. ಅದೇ ಸಾಲ ಕೊನೆಯಾಗಿ ಹೋಗಿದೆ. ಇನ್ನೂ ಕಂಡಾಪಟ್ಟಿ ರೈತರು ಅವತ್ತಿನ ಸಾಲದಲ್ಲಿ ಸಿಲುಕಿ ಒದ್ದಾಡುತ್ತಿದ್ದಾರೆ. ಹಾಗಾಗಿ ಏನೈತೆ ಅಂತಂದ್ರೆ ರಾಷ್ಟ್ರೀಕೃತ ಬ್ಯಾಂಕಿನಲ್ಲಿರ್ತಕ್ಕಂಥ ರೈತರ ಸಾಲವನ್ನು ಮನ್ನಾ ಮಾಡಬೇಕು. ಅಷ್ಟೇ ಅಲ್ಲ, ಇವತ್ತು ಏನೈತೆ ಅಂದ್ರೆ ಗ್ರಾಹಕರು ಬಳಸ್ತಕ್ಕಂಥ ಆಹಾರ ಧಾನ್ಯಗಳ ಬೆಲೆ ಗಗನಕ್ಕೇರಿ ಹೋಗಿದೆ. ನೋಡಿ, ಇವತ್ತು 1 ಕೆಜಿ ತೊಗರಿಬೇಳೆ ಪೇಟೆಯಲ್ಲಿ ಅದರ ಧಾರಣೆ 190 ರೂಪಾಯಿ 1 ಕೆಜಿ ಆಗಿದೆ. ಇವತ್ತು 280 ರೂಪಾಯಿ 1 ಕೆಜಿ ಶೇಂಗಾ ಎಣ್ಣೆ ಆಗಿದೆ. ಹಾಗೆ ಇವತ್ತು ಅಕ್ಕಿ ರೇಟು, ಒಳ್ಳೆಯ ಅಕ್ಕಿ ರೇಟ್ ಉಣ್ಬೇಕಂದ್ರೆ 75 ರೂಪಾಯಿಗೆ 1 ಕೆಜಿ ಅಕ್ಕಿಯಾಗಿ ಹೋಗಿದೆ. ಅದೇ ರೀತಿ ಸಕ್ಕರೆ ಬೆಲೆ ಏರಿದೆ, ಬೆಲ್ಲದ ಬೆಲೆ ಏರಿದೆ, ಜೋಳದ ಬೆಲೆ ಏರಿದೆ. ಏನು ಆಹಾರ ಧಾನ್ಯಗಳ ದಿನಬಳಕೆಯ ಆಹಾರ ಧಾನ್ಯಗಳಿದ್ದಾವೆ ಅದರ ಬೆಲೆಗಳು ಗಗನಕ್ಕೆ ಹೋಗಿವೆ. ಅಷ್ಟೇ ಅಲ್ಲ, ಇವತ್ತು ಮತ್ತೆ ಏನು ಮಾಡಿದೆ, ಈ ಗ್ಯಾರಂಟಿಗಳನ್ನು ತುಂಬಿಕೊಳ್ಳಿಕ್ಕೆ ಏನೈತೆ ಅಂದರೆ ಇವತ್ತು ಮತ್ತೆ ಪೆಟ್ರೋಲ್ ಡೀಸೆಲ್ ಬೆಲೆಯನ್ನು ಏರಿಸಿ ಇವತ್ತು ಮತ್ತೆ ಏನೈತೆ ಅಂದರೆ ಬೆಲೆಯನ್ನು ಮತ್ತಷ್ಟು ಎತ್ತರಕ್ಕೆ ಒಯ್ತಕ್ಕಂಥ ಕೆಲಸವನ್ನು ಈ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಮಾಡುತ್ತಿವೆ. ಇದನ್ನು ನಾವು ಮುಂಡ್ರಗಿ ತಾಲೂಕು ಸಾರ್ವಜನಿಕ ಹೋರಾಟ ವೇದಿಕೆ ಉಗ್ರವಾಗಿ ಖಂಡಿಸ್ತಾ ಇದ್ದೇವೆ. ಇವತ್ತೇನೈತೆ ಅಂತಂತಂದ್ರೆ ಈ ದೇಶದ ಆಡಳಿತ ಚುಕ್ಕಾಣಿ ಹಿಡಿದಿರ್ತಕ್ಕಂಥ
BJPಯ ಮುಖಂಡನಾದ ಪ್ರಧಾನಮಂತ್ರಿ ರವರು ನರೇಂದ್ರ ಮೋದಿಯವರ ಕ್ಷೇತ್ರವಾದ ಏನೈತಿ ವಾರಣಾಸಿ ಒಳಗೆ ನಾವು ವಿವಿಧ ಬೇಡಿಕೆಗಳಿಗೆ ಆಗ್ರಹಿಸಿ 9ನೇ ತಾರೀಕಿಗೆ ಅಲ್ಲಿ ರೈಲ್ವೆ ವಾರಣಾಸಿ ಮುಂದೆ ನಾವು ಪ್ರತಿಭಟನೆ ಮಾಡಿ ವಿವಿಧ ಬೇಡಿಕೆಗಳಾದ ಏನೈತೆ ಅಂತಂದ್ರೆ ಮುಂಡ್ರಿಗ್ಗೆ ಗದಗ ಹರಪನಹಳ್ಳಿ ರೈಲ್ವೆ ಇರ್ಬೋದು, ರಾಷ್ಟ್ರೀಯ ಹೆದ್ದಾರಿ ಇರ್ಬೋದು, ಅಥವಾ ಅಂಚೆ ಕಚೇರಿ ಕಟ್ಟಡ ಇರ್ಬೋದು, ಪ್ರೌಢಶಾಲೆ ಇರ್ಬೋದು, ಕಾನೂನು ಶಾಲೆ ಇರ್ಬೋದು ಮತ್ತು ವಿವಿಧ ಬೇಡಿಕೆಗಳಿಗೆ ಆಗ್ರಹಿಸಿ ಅಲ್ಲಿ ಪ್ರತಿಭಟನೆ ಮಾಡಿ ಇಲ್ಲಿ ಮನವಿ ಕೊಟ್ಟು ಹೋಗಿ 14 ದಿವಸ ಗತಿಸಿ ಹೋದರೂ ಸರ್ಕಾರ ನಮಗೆ ಉತ್ತರವನ್ನು ನೀಡದೇ ಕಾರಣ ಇವತ್ತು ಏನೈತೆ ಅಂದರೆ ನಾವು ಬೆಂಗಳೂರು ಫ್ರೀಡಮ್ ಪಾರ್ಕ್ನಲ್ಲಿ ನಾವು ನಾಳೆ ಬೆಳಗ್ಗೆ ಧರಣಿ ಸತ್ಯಾಗ್ರಹವನ್ನು ಪ್ರಾರಂಭಿಸಿ ಅಲ್ಲಿ ಮುಖ್ಯಮಂತ್ರಿಯ ಗಮನವನ್ನು ಸೆಳೆಯಲಿಕ್ಕೆ ಇವತ್ತು ನಾವು ಬೆಂಗಳೂರು ಚೆಲ್ಲುವ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ. ಈ ಪ್ರತಿಭಟನೆ ನಾವು ಏನೈತಂದ್ರೆ ಯಶಸ್ವಿ ಮಾಡಿಕೊಳ್ಳಲಿಕ್ಕೆ ಈ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ. ಅಲ್ಲಿ ಮುಖ್ಯಮಂತ್ರಿ ಇಂದು ಶಿರಹಟ್ಟಿಯಲ್ಲಿ ಸಮಸ್ತ ಮುಸ್ಲಿಂ ಬಾಂಧವರು ತ್ಯಾಗ ಬಲಿದಾನದ ಸಂಕೇತವಾದ ಬಕ್ರೀದ್ ಹಬ್ಬವನ್ನು ಬಹಳ ಶ್ರದ್ಧಾಭಕ್ತಿಯಿಂದ ಆಚರಿಸಿದರು. ಇಂದು ಶಿರಹಟ್ಟಿ ಸಮಸ್ತ ಮುಸ್ಲಿಂ ಬಾಂಧವರು ತ್ಯಾಗ ಬಲಿದಾನದ ಸಂಕೇತವಾದ ಬಕ್ರೀದ್ ಹಬ್ಬವನ್ನು ಬಹಳ ಶ್ರದ್ಧಾಭಕ್ತಿಯಿಂದ ಆಚರಿಸಿದರು. ಪ್ರವಾದಿ ಹಜರತ್ ಇಬ್ರಾಹಿಂ ಅವರ ತ್ಯಾಗ ಬಲಿದಾನ, ಅಚಲ ದೈವ ಭಕ್ತಿ ಹಾಗೂ ಅವರ ಪುತ್ರ ಹಜರತ್ ಇಸ್ಮಾಯಿಲ್ ಅವರ ದೈವ ಭಕ್ತಿಯನ್ನ ಸಾಂಕೇತಿಕರಿಸುವ ಬಕ್ರೀದ್ ತ್ಯಾಗ ಬಲಿದಾನವನ್ನ ಸ್ಮರಿಸುವ ಮಹತ್ವದ ಹಬ್ಬ. ಮುಸ್ಲಿಂ ಸಮುದಾಯದವರು ಆಚರಿಸುವ ಪ್ರಮುಖ ಹಬ್ಬಗಳಲ್ಲಿ ಒಂದು ಈ ಬಕ್ರೀದ್. ಪ್ರವಾದಿ ಇಬ್ರಾಹಿಂ ಅವರು ತಮ್ಮ ಮಗನ ತ್ಯಾಗವನ್ನ ಸ್ಮರಿಸುವ ಸಲುವಾಗಿ ಪ್ರತಿ ವರ್ಷ ಈದ್ ಉಲ್ ಅದಾವನ್ನ ಆಚರಿಸಲಾಗುತ್ತದೆ. ಈ ವರ್ಷ ಭಾರತದಲ್ಲಿ ಈದ್ ಉಲ್ ಅದಾ ಜೂನ್ 17ರಂದು ಆಚರಿಸಲಾಗುತ್ತಿದೆ. ಅಷ್ಟೇ ಅಲ್ಲದೆ ಮುಸ್ಲಿಂ ಬಾಂಧವರು ಹೊಸ ಬಟ್ಟೆಗಳನ್ನು ಧರಿಸಿ ದೇವರಿಗೆ ಪ್ರಾರ್ಥನೆ ಸಲ್ಲಿಸಿ ಕುಟುಂಬದವರೊಂದಿಗೆ ಸೇರಿ ಹಬ್ಬವನ್ನ ಅದ್ದೂರಿಯಾಗಿ ಆಚರಿಸುತ್ತಾರೆ. ನಿಮ್ಮ ಬದುಕಿನಲ್ಲಿ ಸಂತೋಷ, ನೆಮ್ಮದಿ, ಐಶ್ವರ್ಯ ಕರುಣಿಸಲಿ, ನಿಮ್ಮ ಎಲ್ಲ ಒಳ್ಳೆಯ ಕಾರ್ಯಗಳನ್ನು ಅಲ್ಲಾಹನು ಸ್ವೀಕರಿಸಲಿ ಎಂದು ನಮ್ಮ NKS TV4 ವಾಹಿನಿಯ ಮುಖಾಂತರ ಹಾರೈಸುತ್ತೇವೆ. ಬಕ್ರೀದ್ ಹಬ್ಬದ ಹಾರ್ದಿಕ ಶುಭಾಶಯಗಳು. ಬಸವರಾಜ್ ನವಲಗುಂದ್, NKS TV4 ನ್ಯೂಸ್, ಶಿರಹಟ್ಟಿ. ನಾಯಕನಹಟ್ಟಿಯಲ್ಲಿ ತ್ಯಾಗ ಬಲಿದಾನದ ಸಂಕೇತವಾದ ಬಕ್ರೀದ್ ಹಬ್ಬಕ್ಕೆ ಪಟ್ಟಣದ ಮುಸ್ಲಿಂ ಬಾಂಧವರು ಈದ್ಗಾ ಮೈದಾನದಲ್ಲಿ ಸಾಮೂಹಿಕ ಪ್ರಾರ್ಥನೆ ಸಲ್ಲಿಸಿದರು. ತ್ಯಾಗ ಬಲಿದಾನದ ಸಂಕೇತವಾದ ಬಕ್ರೀದ್ ಹಬ್ಬಕ್ಕೆ ಪಟ್ಟಣದ ಮುಸ್ಲಿಂ ಬಾಂಧವರು ಈದ್ಗಾ ಮೈದಾನದಲ್ಲಿ ಸಾಮೂಹಿಕ ಪ್ರಾರ್ಥನೆ ಸಲ್ಲಿಸಿದರು. ಪವಿತ್ರ ಬಕ್ರೀದ್ ಹಬ್ಬ ಆಚರಣೆ ಹಿನ್ನೆಲೆಯಲ್ಲಿ ಇಂದು ಚಿತ್ರದುರ್ಗ ಜಿಲ್ಲೆಯ ನಾಯಕನಹಟ್ಟಿ ಪಟ್ಟಣದ ಈದ್ಗಾ ಮೈದಾನದಲ್ಲಿ ಜಾಮಿಯಾ ಮಸೀದಿ ಮುಸ್ಲಿಂ ಬಾಂಧವರು ಸಾಮೂಹಿಕ ಪ್ರಾರ್ಥನೆಯನ್ನ ಸಲ್ಲಿಸಿದರು. ಸೋಮವಾರ ಪಟ್ಟಣದ ಮುಸ್ಲಿಂ ಬಾಂಧವರು ಬೆಳಗ್ಗೆ 9 ಗಂಟೆಗೆ ಜಾಮಿಯಾ ಮಸೀದಿಯಿಂದ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮೂಲಕ ಈದ್ಗಾ ಮೈದಾನಕ್ಕೆ ತೆರಳಿ ಸಾಮೂಹಿಕ ಪ್ರಾರ್ಥನೆ ಸಲ್ಲಿಸಿ ನಮಾಜ್ ಬಳಿಕ ಒಬ್ಬೊಬ್ಬರಿಗೊಬ್ಬರು ಒಪ್ಪಿಕೊಂಡು ಬಕ್ರೀದ್ ಹಬ್ಬದ ಶುಭಾಶಯ ಕೋರಿ ವಿನಿಮಯ ಮಾಡಿಕೊಂಡರು. ಇದೇ ವೇಳೆ ಜಾಮಿಯಾ ಮಸೀದಿ ಅಧ್ಯಕ್ಷ ಪಟ್ಟಣ ಪಂಚಾಯಿತಿ ಸದಸ್ಯ ಸೈಯದ್ ಅನ್ವರ್ ಮಾತನಾಡಿದರು. ಪ್ರವಾದಿ ಹಜರತ್ ಇಬ್ರಾಹಿಂ ಅವರ ತ್ಯಾಗ ಬಲಿದಾನ, ಅಚಲ ದೈವ ಭಕ್ತಿ ಹಾಗೂ ಅವರ ಪುತ್ರ ಹಜರತ್ ಇಸ್ಮಾಯಿಲ್ ಅವರ ದೈವ ಭಕ್ತಿಯ ಸಂಕೇತವೇ ಬಕ್ರೀದ್ ಹಬ್ಬ ಆಚರಣೆಯಾಗಿದೆ. ನಮ್ಮ ಮುಸ್ಲಿಂ ಬಾಂಧವರು ಬಕ್ರೀದ್ ಹಬ್ಬದಂದು ತ್ಯಾಗ ಬಲಿದಾನವನ್ನ ಸ್ಮರಿಸಲಾಗುತ್ತದೆ ಎಂದು ನಾಡಿನ ಸಮಸ್ತ ಮುಸ್ಲಿಂ ಬಾಂಧವರಿಗೆ ಬಕ್ರೀದ್ ಹಬ್ಬದ ಶುಭಾಶಯಗಳನ್ನು ತಿಳಿಸಿದರು. ಸುರೇಶ್ ಬೆಳಗೆರೆ, NKS TV4 ನ್ಯೂಸ್, ಚಿತ್ರದುರ್ಗ. ನಾಯಕನಹಟ್ಟಿಯಲ್ಲಿ ಮಾಜಿ ತಾಲೂಕ್ ಪಂಚಾಯತ್ ಸದಸ್ಯ ಸೈಯದ್ ಅನ್ವರ್ ಬಕ್ರೀದ್ ಹಬ್ಬದ ಶುಭಾಶಯಗಳನ್ನು ಮುಸ್ಲಿಂ ಬಾಂಧವರಿಗೆ ಕೋರಿದರು. ತ್ಯಾಗ ಬಲಿದಾನವೇ ಬಕ್ರೀದ್ ಹಬ್ಬ. ಇಡೀ ದೇಶದ ಜನರಿಗೆ ಪಟ್ಟಣ ಪಂಚಾಯಿತಿ ಸದಸ್ಯ ಮಾಜಿ ತಾಲೂಕಾ ಪಂಚಾಯತ್ ಸದಸ್ಯ ಸೈಯದ್ ಅನ್ವರ್ ಬಕ್ರೀದ್ ಹಬ್ಬದ ಶುಭಾಶಯಗಳನ್ನು ಮುಸ್ಲಿಂ ಬಾಂಧವರಿಗೆ ಕೋರಿದರು. ಪಟ್ಟಣದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಬಕ್ರೀದ್ ತ್ಯಾಗ ಬಲಿದಾನದ ಸಂಕೇತ. ಭಾರತವೂ ಸೇರಿದಂತೆ ವಿಶ್ವದಾದ್ಯಂತ ಮುಸ್ಲಿಂ ಬಾಂಧವರು ಈ ಹಬ್ಬವನ್ನ ಭಕ್ತಿ ಶ್ರದ್ಧೆಯಿಂದ ಆಚರಿಸುತ್ತಾರೆ. ಪ್ರವಾದಿ ಇಬ್ರಾಹಿಂ ಅವರು ತಮ್ಮ ಪುತ್ರ ಇಸ್ಮಾಯಿಲ್ ಅವರನ್ನ ಸೃಷ್ಟಿಕರ್ತ ಅಲ್ಲಾಹನಿಗೆ ಬಲಿ ಕೊಡಲು ಮುಂದಾದಾಗ ಈ ದಿನವನ್ನ ಬಕ್ರೀದ್ ಎನ್ನಲಾಗುತ್ತದೆ. ಇದ್ದ ಮೈದಾನದಲ್ಲಿ ಮಸೀದಿಯಲ್ಲಿ ಮುಸ್ಲಿಂ ಧರ್ಮಗುರುಗಳ ನೇತೃತ್ವದಲ್ಲಿ ವಿಶೇಷ ಪ್ರಾರ್ಥನೆ ಸಲ್ಲಿಸಲಾಗುತ್ತದೆ. ಅವರಿಗೆ ಇನ್ನೂ ಹೆಚ್ಚಾಗಿ ಮಳೆಯಾಗಲಿ, ಎಲ್ಲಾ ಜನರಿಗೆ ಆರೋಗ್ಯ ಕೊಡಲಿ, ದೇಶದ ಜನರು ಸುರಕ್ಷಿತವಾಗಿರಲಿ ಎಂದು ದೇವರಲ್ಲಿ ಮೊರೆ ಇಡುವುದು ಸಾಮಾನ್ಯವಾಗಿದೆ. ಹರೀಶ್, NKS TV4 ನ್ಯೂಸ್, ನಾಯಕನಹಟ್ಟಿ. ಮಾಜಿ ತಾಲೂಕು ಪಂಚಾಯತ್ ಮೆಂಬರ್, ಹಾಲಿ ಕೌನ್ಸಿಲರು, ಹಾಲಿ ಅಧ್ಯಕ್ಷರು. ಇದು ನಮ್ಮ ಇಡೀ ಭಾರತದಲ್ಲಿ ಎಲ್ಲ ನಾಡಿನ ಮುಸ್ಲಿಂ ಬಾಂಧವರಿಗೆ ಎಲ್ಲರಿಗೂ ಶುಭಾಶಯಗಳು. ಇದರಿಂದ ನಮ್ಮ ಹಿಂದಿನ ಕಾಲದಿಂದ ನಮ್ಮ ಗುರುಗಳು ಮೊಹಮ್ಮದ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಮಾಡತಕ್ಕಂಥ ಇದು ನಾಡಿನ ಒಂದು ಹಬ್ಬ. ಬಲಿದಾನದಿಂದ ಮಾಡಿರತಕ್ಕಂಥದ್ದು ಇದು ಒಂದು ಹಬ್ಬ. ಈ ಹಬ್ಬವನ್ನು ಇಡೀ ಪ್ರಪಂಚ ತುಂಬ ಆಚರಣೆ ಮಾಡ್ತಿದ್ದಾರೆ. ಇದಕ್ಕೆ ದೇವರು ಎಲ್ಲರಿಗೂ ಒಳ್ಳೆಯದ ಮಾಡಲಿ. ಇಡೀ ನಾಡಿನ ರೈತರಿಗೆ
ಹಾಗೂ ಎಲ್ಲ ಕಾರ್ಮಿಕರಿಗೆ ಹಾಗೂ ವ್ಯಾಪಾರಗಾರರಿಗೆ ಎಲ್ಲ ಒಳ್ಳೆಯದಾಗಲಿ. ಒಳ್ಳೆ ಬೆಳೆ ಆಗೈತೆ, ಇನ್ನೂ ಮಳೆ ಬರಲಿ, ಊರಿನ ಜನ ಚೆನ್ನಾಗಿರಲಿ, ಇಡೀ ಜಗತ್ತೇ ಒಳ್ಳೆಯದಾಗಲಿ ಅಂತ ನಾನು ಆಶೀರ್ವದಿಸುತ್ತಾ, ಇಡೀ ನಮ್ಮ ಇದಕ್ಕೆ ಸೇರಿರ್ತಕ್ಕಂಥ ನಮ್ಮ ಧರ್ಮದ ಗುರುಗಳಾದಂಥ ಮೊಹಮ್ಮದ್ ಮುಫ್ತಿ ಸಾಹೇಬ್ ಅವರು ಹಾಗೂ ನಮ್ಮ ಕಾರ್ಯದರ್ಶಿಯಾಗಿರ್ತಕ್ಕಂಥ ರಫೀಕ್ ಸಾಹೇಬ್ ಅವರು ಹಾಗೂ ಉಪಾಧ್ಯಕ್ಷರಾದಂಥ NM ಏಜಾಜ್ ಭಾಷಾ ಅವರು ಹಾಗೂ ಇಲ್ಲಿ ಎಲ್ಲ ಸೇರಿರ್ತಕ್ಕಂಥ ಸದಸ್ಯರುಗಳು, ಇಲ್ಲಿ ನಾಯಕನಹಟ್ಟಿ ಎಲ್ಲ ಸಮಸ್ತ ಮುಸ್ಲಿಂ ನಾಗರಿಕ ಬಾಂಧವಗಳು, ಇಷ್ಟು ನಮ್ಮ ಊರಿನಿಗೆ ಎಲ್ಲರಿಗೂ ಒಳ್ಳೆಯದಾಗಲಿ, ಇಡೀ ನಾಯಕನಹಟ್ಟಿಗೆ ಎಲ್ಲ ಜನತೆಗೆ ಒಳ್ಳೆಯದಾಗಲಿ ಅಂತೇಳಿ ಕೇಳಿ 2 ಮಾತನ್ನು ಮುಗಿಸಿ ಜೈ ಹಿಂದ್ ಜೈ ಕರ್ನಾಟಕ. ಕೆರೆಯಲ್ಲಿ ಅಹಿಂದ ಚಳುವಳಿ ಮಹಿಳೆಯರ ಸಬಲೀಕರಣ ಎಂದು ಹೇಳಿದ ಪದ್ಮಾ. ಬಕ್ರೀದ್ ಹಬ್ಬ ಕೇವಲ ಬಲಿದಾನದ ಸಂಕೇತವಲ್ಲ, ಆಸಿಫ್ ಸಾಬ್ ಹೇಳಿಕೆ. ಹೌದು, ಬಕ್ರೀದ್ ಹಬ್ಬ ಕೇವಲ ಬಲಿದಾನದ ಸಂಕೇತವಲ್ಲ, ಅದೊಂದು ಧರ್ಮ ಪರಿಪಾಲನೆಯ ಆಚರಣೆಯಾಗಿದೆ ಎಂದು ಮುಸ್ಲಿಂ ಸಮಾಜದ ಧರ್ಮಗುರುಳಾದ ಆಸಿಫ್ ಸಾಬ್ ರವರು ಹೇಳಿದರು. ಹೌದು, ಬಕ್ರೀದ್ ಹಬ್ಬದ ಅಂಗವಾಗಿ ಕೊಪ್ಪಳ ಜಿಲ್ಲೆಯ ಕುಕನೂರು ಪಟ್ಟಣದ ಈದ್ಗಾ ಮೈದಾನದಲ್ಲಿ ಹಮ್ಮಿಕೊಂಡ ಸಾಮೂಹಿಕ ಪ್ರಾರ್ಥನೆ ಸಲ್ಲಿಸಿ ಮಾತನಾಡಿದ ಅವರು, ಈ ಹಬ್ಬವು ಇಸ್ಲಾಮಿನ ಇತಿಹಾಸವನ್ನು ಸ್ಮರಿಸುವ ಮಹತ್ವದ ದಿನವಾಗಿದೆ. ಇಂತಹ ಆಚರಣೆಯಲ್ಲಿ ವಿಶ್ವದ ಎಲ್ಲ ಮುಸ್ಲಿಂ ಬಾಂಧವರು ತೊಡಗುತ್ತಾರೆ ಅಂತ ಹೇಳಿದರು. ನಂತರದಲ್ಲಿ ಮುಸ್ಲಿಂ ಸಮಾಜದ ಮುಖಂಡರಾದ ಅಬ್ದುಲ್ ರಶೀದ್ ಮುಬಾರಕ್ ಮಾತನಾಡಿ, ಪ್ರವಾದಿಗಳು ಸಾರಿರುವ ಏಕದೇವತತ್ವದ ಸಂದೇಶಕ್ಕೆ ಬದ್ಧತೆ ತೋರುವುದು, ಮಾನವೀಯ ಮೌಲ್ಯಗಳನ್ನು ಎತ್ತಿ ಹಿಡಿದು ಸಹೋದರತೆ ಬೆಳೆಸಿಕೊಳ್ಳುವುದು, ಯಾವುದೇ ತ್ಯಾಗಕ್ಕೂ ಸಿದ್ಧರಾಗಿರುವುದು, ಇಂತಹ ಸಂದೇಶಗಳನ್ನು ಈ ಹಬ್ಬ ಸಾರ್ತದೆ. ನಮ್ಮ ಎಲ್ಲ ಹಬ್ಬಗಳನ್ನು ಇಲ್ಲಿಯ ಹಿಂದೂಗಳ ಜೊತೆಗೂಡಿ ಐಕ್ಯತೆಯಿಂದ ಆಚರಿಸಿಕೊಂಡು ಬರಲಾಗ್ತದೆ ಅಂತ ಹೇಳಿದರು. ಬಸವರಾಜ ರಾಯರೆಡ್ಡಿ ಯಲಬುರ್ಗಾ ಮತಕ್ಷೇತ್ರದ ಶಾಸಕರು, ಮಾಜಿ ಸಚಿವರಾದ ಆಲಪ್ಪ ಆಚಾರ್ ಮತ್ತು ಕುಕನೂರು ಪೊಲೀಸ್ ಠಾಣೆಯ PSI ಮತ್ತು ಸಿಬ್ಬಂದಿ ವರ್ಗದವರು ಹಾಗೂ ಕುಕನೂರು ಪಟ್ಟಣ ಪಂಚಾಯತ್ ಅಧಿಕಾರಿಗಳು ಮತ್ತು ಸಿಬ್ಬಂದಿ ವರ್ಗದವರು ಹಾಗೂ RCDCC ಬ್ಯಾಂಕ್ ನಿರ್ದೇಶಕರಾದ ಬಸವರಾಜ್ ಗೌರ ಮತ್ತು ಇನ್ನು ಅನೇಕ ಸಂಘ ಸಂಸ್ಥೆಗಳ ಅಧಿಕಾರಿಗಳು, ಪದಾಧಿಕಾರಿಗಳು ಬಕ್ರೀದ್ ಹಬ್ಬದ ಶುಭಾಶಯಗಳನ್ನು ತಿಳಿಸಿದರು. ಮುಸ್ಲಿಂ ಸಮಾಜದ ವತಿಯಿಂದ ಅವರಿಗೆ ಹಬ್ಬದ ಶುಭಾಶಯಗಳನ್ನು ಸಮಾಜ ವತಿಯಿಂದ ತಿಳಿಸಲಾಯಿತು. ನಂತರ ಎಲ್ಲ ಮುಸ್ಲಿಂ ಬಾಂಧವರು ಹಿಂದೂಗಳೊಂದಿಗೆ ಹಬ್ಬದ ಶುಭಾಶಯಗಳನ್ನು ವಿನಿಮಯ ಮಾಡಿದರು. PSI ಗುರುರಾಜ್ ಟಿ ಇವರ ಪೊಲೀಸ್ ಬಿಗಿ ಬಂದೋಬಸ್ತ್ನಲ್ಲಿ ಹಬ್ಬ ಆಚರಣೆ ಸುಗಮವಾಗಿ ನೆರವೇರಿತು. ಈ ಸಂದರ್ಭದಲ್ಲಿ ಪ್ರಮುಖರಾದ ಕಾಸಿಂ ಸಾಬ್ ತಳಗಲ್, ರಸೀಫ್ ಸಾಬ್ ಇರಿಯಾಳ್, ಮೌಲಾ ಸಾಬ್ ಕೊಪ್ಪಳ, ಗುಡಹಿಂದಲ್, ಮುಸ್ತಫ್ ಕೊಪ್ಪಳ, ತಸ್ಲಿಂ ಡಂಬಳ, ಬಾಬಾ ಗದ್ವಾಲ್, ಹುಸೇನ್ ಸಾಬ್ ಗದ್ವಾಲ್, ಸಿರಾಜ್ ಕರ್ಮುಡಿ, ವೀರಯ್ಯ ತೋಂಟದಾರ್ಯ ಮಠ, ಚಾಂದ್ಬುಲಾ, ದಸ್ತಗಿರಿ ಸಾಬ್ ಗದ್ವಾಲ್, ಗುಡು ಸಾಬ್ ವಕುಂತ, ರಾಜ್ ಸಾಬ್ ಕುದುರಿ, ಕಳಕಪ್ಪ ಕಂಬಳಿ, ಈಶಪ್ಪ ಸಿರೂರ್ ಹಾಗೂ ಇನ್ನೂ ಅನೇಕ ಸಮಾಜದ ಮುಖಂಡರು ಮತ್ತು ಮುಸ್ಲಿಂ ಸಮಾಜದ ಗುರು ಹಿರಿಯರು ಉಪಸ್ಥಿತರಿದ್ದರು. ಚೆನ್ನಯ್ಯ ಹಿರೇಮಠ್, NK-4 ನ್ಯೂಸ್ ಬ್ಯೂರೋ, ಕುಕನೂರು. वो मेरा काबा शरीफ की तरफ अल्लाह अकबर कहकर नियत बांधेंगे और नियत बांधने के बाद सना पढ़ेंगे. सना के बाद फिर अल्लाह अकबर कहकर हाथ उठाएंगे, हाथ छोड़ देंगे, फिर अल्लाह अकबर कहकर हाथ उठाएंगे और हाथ छोड़ देंगे, फिर अल्लाह अकबर कहकर हाथ उठाएंगे और हाथ बांध देंगे. उसके बाद इमाम क़िरात करेगा जैसे और नमाज में पढ़ते हैं. एक रकात पूरी होगी, दूसरी रकात में पहले इमाम करेगा, जैसे ही कुरान क़िरात पूरा होते ही फिर इमाम क्या करेगा, तकबीर कहेंगे तो आप भी कहेंगे. तकबीर में अल्लाह अकबर कहकर हाथ उठाएंगे और हाथ छोड़ देंगे. तीसरी तकबीर में भी अल्लाह अकबर कहकर हाथ उठाएंगे और हाथ छोड़ देंगे. चौथी तकबीर में अल्लाह अकबर, आप सीधे रुकू में चले जाएंगे, हाथ नहीं उठाएंगे ना.
ಬಕ್ರೀದ್ ಹಬ್ಬ ಕೇವಲ ಬಲಿದಾನದ ಸಂಕೇತವಲ್ಲ. ಕೂಕನೂರಿನಲ್ಲಿ ಹಫೀಜ್ ಸಾಬ್ ಹೇಳಿಕೆ. ಬಕ್ರೀದ್ ಹಬ್ಬ ಕೇವಲ ಬಲಿದಾನದ ಸಂಕೇತವಲ್ಲ, ಆಸಿಫ್ ಸಾಬ್ ಹೇಳಿಕೆ. ಹೌದು, ಬಕ್ರೀದ್ ಹಬ್ಬ ಕೇವಲ ಬಲಿದಾನದ ಸಂಕೇತವಲ್ಲ, ಅದೊಂದು ಧರ್ಮ ಪರಿಪಾಲನೆಯ ಆಚರಣೆಯಾಗಿದೆ ಎಂದು ಮುಸ್ಲಿಂ ಸಮಾಜದ ಧರ್ಮಗುರುಳಾದ ಆಸಿಫ್ ಸಾಬ್ ರವರು ಹೇಳಿದರು. ಹೌದು, ಬಕ್ರೀದ್ ಹಬ್ಬದ ಅಂಗವಾಗಿ ಕೊಪ್ಪಳ ಜಿಲ್ಲೆಯ ಕುಕನೂರು ಪಟ್ಟಣದ ಈದ್ಗಾ ಮೈದಾನದಲ್ಲಿ ಹಮ್ಮಿಕೊಂಡ ಸಾಮೂಹಿಕ ಪ್ರಾರ್ಥನೆ ಸಲ್ಲಿಸಿ ಮಾತನಾಡಿದ ಅವರು, ಈ ಹಬ್ಬವು ಇಸ್ಲಾಮಿನ ಇತಿಹಾಸವನ್ನು ಸ್ಮರಿಸುವ ಮಹತ್ವದ ದಿನವಾಗಿದೆ. ಇಂತಹ ಆಚರಣೆಯಲ್ಲಿ ವಿಶ್ವದ ಎಲ್ಲ ಮುಸ್ಲಿಂ ಬಾಂಧವರು ತೊಡಗುತ್ತಾರೆ ಅಂತ ಹೇಳಿದರು. ನಂತರದಲ್ಲಿ ಮುಸ್ಲಿಂ ಸಮಾಜದ ಮುಖಂಡರಾದ ಅಬ್ದುಲ್ ರಶೀದ್ ಮುಬಾರಕ್ ಮಾತನಾಡಿ, ಪ್ರವಾದಿಗಳು ಸಾರಿರುವ ಏಕದೇವತತ್ವದ ಸಂದೇಶಕ್ಕೆ ಬದ್ಧತೆ ತೋರುವುದು, ಮಾನವೀಯ ಮೌಲ್ಯಗಳನ್ನು ಎತ್ತಿ ಹಿಡಿದು ಸಹೋದರತೆ ಬೆಳೆಸಿಕೊಳ್ಳುವುದು, ಯಾವುದೇ ತ್ಯಾಗಕ್ಕೂ ಸಿದ್ಧರಾಗಿರುವುದು, ಇಂತಹ ಸಂದೇಶಗಳನ್ನು ಈ ಹಬ್ಬ ಸಾರ್ತದೆ. ನಮ್ಮ ಎಲ್ಲ ಹಬ್ಬಗಳನ್ನು ಇಲ್ಲಿಯ ಹಿಂದೂಗಳ ಜೊತೆಗೂಡಿ ಐಕ್ಯತೆಯಿಂದ ಆಚರಿಸಿಕೊಂಡು ಬರಲಾಗ್ತದೆ ಅಂತ ಹೇಳಿದರು. ಬಸವರಾಜ ರಾಯರೆಡ್ಡಿ ಯಲಬುರ್ಗಾ ಮತಕ್ಷೇತ್ರದ ಶಾಸಕರು, ಮಾಜಿ ಸಚಿವರಾದ ಆಲಪ್ಪ ಆಚಾರ್ ಮತ್ತು ಕುಕನೂರು ಪೊಲೀಸ್ ಠಾಣೆಯ ಪಿಎಸ್ಐ ಮತ್ತು ಸಿಬ್ಬಂದಿ ವರ್ಗದವರು ಹಾಗೂ ಕುಕನೂರು ಪಟ್ಟಣ ಪಂಚಾಯತ್ ಅಧಿಕಾರಿಗಳು ಮತ್ತು ಸಿಬ್ಬಂದಿ ವರ್ಗದವರು ಹಾಗೂ ಆರ್ಸಿಡಿಸಿಸಿ ಬ್ಯಾಂಕ್ ನಿರ್ದೇಶಕರಾದ ಬಸವರಾಜ್ ಗೌರ ಮತ್ತು ಇನ್ನು ಅನೇಕ ಸಂಘ ಸಂಸ್ಥೆಗಳ ಅಧಿಕಾರಿಗಳು, ಪದಾಧಿಕಾರಿಗಳು ಬಕ್ರೀದ್ ಹಬ್ಬದ ಶುಭಾಶಯಗಳನ್ನು ತಿಳಿಸಿದರು. ಮುಸ್ಲಿಂ ಸಮಾಜದ ವತಿಯಿಂದ ಅವರಿಗೆ ಹಬ್ಬದ ಶುಭಾಶಯಗಳನ್ನು ಸಮಾಜ ವತಿಯಿಂದ ತಿಳಿಸಲಾಯಿತು. ನಂತರ ಎಲ್ಲ ಮುಸ್ಲಿಂ ಬಾಂಧವರು ಹಿಂದೂಗಳೊಂದಿಗೆ ಹಬ್ಬದ ಶುಭಾಶಯಗಳನ್ನು ವಿನಿಮಯ ಮಾಡಿದರು. ಪಿಎಸ್ಐ ಗುರುರಾಜ್ ಟಿ ಇವರ ಪೊಲೀಸ್ ಬಿಗಿ ಬಂದೋಬಸ್ತ್ನಲ್ಲಿ ಹಬ್ಬ ಆಚರಣೆ ಸುಗಮವಾಗಿ ನೆರವೇರಿತು. ಈ ಸಂದರ್ಭದಲ್ಲಿ ಪ್ರಮುಖರಾದ ಕಾಸಿಂ ಸಾಬ್ ತಳಗಲ್, ರಸೀಫ್ ಸಾಬ್ ಇರಿಯಾಳ್, ಮೌಲಾ ಸಾಬ್ ಕೊಪ್ಪಳ, ಗುಡಹಿಂದಲ್, ಮುಸ್ತಫ್ ಕೊಪ್ಪಳ, ತಸ್ಲಿಂ ಡಂಬಳ, ಬಾಬಾ ಗದ್ವಾಲ್, ಹುಸೇನ್ ಸಾಬ್ ಗದ್ವಾಲ್, ಸಿರಾಜ್ ಕರ್ಮುಡಿ, ವೀರಯ್ಯ ತೋಂಟದಾರ್ಯ ಮಠ, ಚಾಂದ್ಬುಲಾ, ದಸ್ತಗಿರಿ ಸಾಬ್ ಗದ್ವಾಲ್, ಗುಡು ಸಾಬ್ ವಕುಂತ, ರಾಜ್ ಸಾಬ್ ಕುದುರಿ, ಕಳಕಪ್ಪ ಕಂಬಳಿ, ಈಶಪ್ಪ ಸಿರೂರ್ ಹಾಗೂ ಇನ್ನೂ ಅನೇಕ ಸಮಾಜದ ಮುಖಂಡರು ಮತ್ತು ಮುಸ್ಲಿಂ ಸಮಾಜದ ಗುರು ಹಿರಿಯರು ಉಪಸ್ಥಿತರಿದ್ದರು. ಚೆನ್ನಯ್ಯ ಹಿರೇಮಠ್, NK-4 ನ್ಯೂಸ್ ಬ್ಯೂರೋ, ಕುಕನೂರು. वो मेरा काबा शरीफ की तरफ अल्लाह अकबर कहकर नियत बांधेंगे और नियत बांधने के बाद सना पढ़ेंगे. सना के बाद फिर अल्लाह अकबर कहकर हाथ उठाएंगे, हाथ छोड़ देंगे, फिर अल्लाह अकबर कहकर हाथ उठाएंगे और हाथ छोड़ देंगे, फिर अल्लाह अकबर कहकर हाथ उठाएंगे और हाथ बांध देंगे. उसके बाद इमाम क़िरात करेगा जैसे और नमाज में पढ़ते हैं. एक रकात पूरी होगी, दूसरी रकात में पहले इमाम करेगा, जैसे ही कुरान क़िरात पूरा होते ही फिर इमाम क्या करेगा, तकबीर कहेंगे तो आप भी कहेंगे. तकबीर में अल्लाह अकबर कहकर हाथ उठाएंगे और हाथ छोड़ देंगे. तीसरी तकबीर में भी अल्लाह अकबर कहकर हाथ उठाएंगे और हाथ छोड़ देंगे. चौथी तकबीर में अल्लाह अकबर, आप सीधे रुकू में चले जाएंगे, हाथ नहीं उठाएंगे ना. ಈ ದಿನದ ಪ್ರಮುಖ ಸುದ್ದಿಗಳ ನ್ಯೂಸ್ ಬುಲೆಟಿನ್. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ NKS TV4. ಇದು ನಿರಂತರ ಕಾರ್ಯಪಡೆ.